ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನಂಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗೇ ಇರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಹೊತ್ತಕ್ಕೊಂದು ಕ್ಷಣ ಸಾಕಲ್ವಾ ಗೈಸ್. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಯಾವಾಗ ಈ ರೀಡಿಂಗ್ ಸಿಗುತ್ತೆ ಆಗ ರೆಸೊನೇಟ್ ಆಗುತ್ತೆ. ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ಕಲೆಕ್ಟಿವ್ ಅಥವಾ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ಎಷ್ಟು ಅನುಗುಣವಾಗುತ್ತೋ ಅಥವಾ ಅನ್ವಯ ಆಗುತ್ತೋ ಅಷ್ಟನ್ನು ತಗೊಳ್ಳಿ. ಆಸ್ ಯೂಶುವಲ್ 2 ಪೈಲ್ ಕೊಡ್ತೀನಿ ಚಾಯ್ಸು. ನೀವು ಯಾವ ಪೈಲ್ನ ಸೆಲೆಕ್ಟ್ ಮಾಡ್ಕೋತೀರಾ ಆ ಪೈಲ್ನ ಕಂಪ್ಲೀಟ್ ಆಗಿ ನೋಡಿ, ಕನ್ಫ್ಯೂಷನ್ ಬೇಡ. ಪೈಲ್ 1 ಆದ್ರೂ ಆಯ್ತು, ಪೈಲ್ 2 ಆದ್ರೂ ಆಯ್ತು. ನಿಮ್ಗೆ 2 ರೆಸೊನೇಟ್ ಆದ್ರೆ 2 ನೋಡ್ಬೋದು, ತಪ್ಪೇನಿಲ್ಲ, ಓಕೆನಾ? ಮತ್ತೆ ನಾನು ಪರ್ಸನಲ್ ರೀಡಿಂಗ್ ತಗೋತಾ ಇದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ವಾಟ್ಸಪ್ ಮಾಡಿ, ನನ್ನ ನಂಬರ್ನ ನಾನು ಡಿಸ್ಪ್ಲೇ ಮಾಡ್ತೀನಿ, ಓಕೆನಾ ಗೈಸ್? ಇವತ್ತಿನ ಟಾಪಿಕ್, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು ನನ್ನ ವಿಡಿಯೋವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ, ಓಕೆನಾ? ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಫೈಲ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ತಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ದಿ ಎಂಪ್ರೆಸ್, ಲವರ್ಸ್ ಕಾರ್ಡ್ ಗೈಸ್, ವಾವ್. 8 of swords, ace of swords, okay, knight of swords, sun card. ಮೂರು ತುಂಬಾ ಮೇಜರ್ ಅರ್ಕಾನ ಕಾರ್ಡ್ಸ್ ಬಂದಿದೆ. ಸೊ ನೀವು ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ ಗೈಸ್, ಓಕೆನಾ? ಅದು ದಿ ಸನ್ ಕಾರ್ಡ್ ಬಂದಿದೆ. ಕರೆಂಟ್ಲಿ ಅವ್ರು ತುಂಬಾ ಈ ಕನೆಕ್ಷನ್ ಬಗ್ಗೆ ಎಂಥೂಸಿಯಾಸ್ಟಿಕ್ ಆಗಿದ್ದಾರೆ ಅಂಡ್ ಖುಷಿಯಾಗಿದ್ದಾರೆ. ಈ ಕನೆಕ್ಷನ್ ನೆನ್ಸ್ಕೊಂಡ್ರೆ ಅವ್ರಿಗೆ ಖುಷಿ ಆಗುತ್ತೆ. ಮತ್ತೆ ಅವ್ರ ಲೈಫಲ್ಲಿ ಎಲ್ಲಾ ಬರ್ಡನ್ನ ಇಳಿಸಿ ಒಂದ್ ಮಗು ತರ ಖುಷಿ ಪಡ್ಬೋದು, ಆ ತರ ಅನ್ಸುತ್ತೆ ಈ ಕನೆಕ್ಷನ್ ಅಲ್ಲಿ ಅವ್ರಿಗೆ. ಈ ಪ್ರೀತಿನ ಅವ್ರು ಎಂಜಾಯ್ ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ. ಕರೆಂಟ್ಲಿ ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ. ಮತ್ತೆ ನಿಮ್ಮನ್ನೇ ತುಂಬಾ ನಂಬಿದ್ದಾರೆ ಅಂಡ್ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರ ಲೈಫಲ್ಲಿ ಕ್ಯಾಶ್ ಫ್ಲೋ ಚೆನ್ನಾಗಾಗಿರ್ಬೋದು, ಗ್ರೋತ್ ಚೆನ್ನಾಗ್ ಆಗ್ತಿರ್ಬೋದು ಅವ್ರ ಲೈಫಲ್ಲಿ. ಅಂದ್ರೆ ಮೆಟೀರಿಯಲ್ ಸಕ್ಸಸ್ ಚೆನ್ನಾಗ್ ಆಗ್ತಿರ್ಬೋದು, ಓಕೆನಾ? ಏನಾದ್ರು ಅವ್ರ ಲೈಫಲ್ಲಿ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಅದರಿಂದ ರಿಕವರಿ ಆಗ್ತಿದ್ದಾರೆ ಕರೆಂಟ್ಲಿ. ಬಟ್ ಸ್ವಲ್ಪ ಈಗೋಯಿಸ್ಟಿಕ್ ಅವರು, ನೀವೇ ಆಕ್ಷನ್ ತಗೋಬೇಕು ಅನ್ನೋದು ತಲೆಯಲ್ಲಿದೆ. ಆ ಈಗೋನ ಬಿಟ್ಟು ಅವರೇ ಆಕ್ಷನ್ ತಗೊಳಕ್ ರೆಡಿ ಇಲ್ಲ. ಇಷ್ಟೆಲ್ಲ ಪಾಸಿಟಿವ್ ಇದ್ರು, ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರು ನೀವೇ ಮಾಡ್ಲಿ, ನೀವೇ ಕಾಲ್ ಮಾಡ್ಲಿ, ನೀವೇ ಆಕ್ಷನ್ ತಗೊಳ್ಳಿ ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಿದೆ ಕರೆಂಟ್ಲಿ. ನೀವು ನೋಡಕ್ ತುಂಬಾ ಅಟ್ರಾಕ್ಟಿವ್ ಇದ್ದೀರಾ, ಸೆಕ್ಸಿ ಇದ್ದೀರಾ, ಅವ್ರಿಗಿಂತ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದ್ದೀರಾ ಅಂತ ಅವ್ರು ಅನ್ಕೋತಾರೆ. ಅಂಡ್ ನೀವು ಅವ್ರಿಗಿಂತ ಹೆಲ್ದಿ ಆಗಿದ್ದೀರಾ ಅಂತ ಅನ್ಕೋತಾರೆ, ಫಿಸಿಕಲಿ ಫಿಟ್ ಅಂತ ಅನ್ಕೋತಾರೆ. ನೀವು ತುಂಬಾ ನರ್ಚರಿಂಗು, ಲವ್ವಿಂಗು, ತುಂಬಾ ಕೇರ್ ಮಾಡ್ತೀರಾ, ರೆಸ್ಪೆಕ್ಟ್ ಕೊಡ್ತೀರಾ. ಬಟ್ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಮಾತಾಡಿ ಕಮ್ಯುನಿಕೇಶನ್ ಮಾಡಕ್ಕೆ. ಅವ್ರ ಜೊತೆ ಡೈರೆಕ್ಟ್ ಆಗಿ ಬಂದು ಮಾತಾಡಕ್ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅವ್ರಿಗೆ ಅನ್ಸುತ್ತೆ. ಅಂಡ್ ಅಥವಾ ನಿಮ್ಗೆ ನೀವು ನೆಗ್ಲೆಕ್ಟ್ ಮಾಡ್ತಿರ್ಬೋದು ಅವ್ರನ್ನ ಅಂತ ಅವ್ರಿಗೆ ಫೀಲ್ ಆಗ್ತಿದೆ.
ನಿಮ್ಮ ಲೈಫಲ್ಲಿ ತುಂಬಾ ಒಳ್ಳೆ ಗ್ರೋತ್ ಸಕ್ಸಸ್ ಕಾಣಿಸ್ತಿದೆ. ಸೊ ಅವ್ರಿಗೆ ಆ ತರ ಅನ್ನಿಸ್ತಿದೆ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅವ್ರನ್ನ ಅಂತ, ಅಥವಾ ನಿಮ್ ಥಾಟ್ಸ್ ನ ನೀವ್ ಹೇಳ್ಕೊತಾ ಇಲ್ಲ, ರಿಸ್ಟ್ರಿಕ್ಟ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ತುಂಬಾ ಅನಿಸ್ತಿದೆ. ನಿಮ್ನ ತುಂಬಾ ಬ್ಯೂಟಿಫುಲ್ ಆಗಿ ನೋಡ್ತಾರೆ ಗೈಸ್. ಓಕೆನಾ, ನಿಮ್ ಕನೆಕ್ಷನ್ ಇಂದ ಅವ್ರಿಗೆ ಬೇರೆ ಕಡೆ ಡಿಸ್ಟ್ರಾಕ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಓಕೆನಾ, ಪ್ರೀತಿ ಇದೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಅನ್ಎಥಿಕಲ್ ರಿಲೇಶನ್ಶಿಪ್ ಅಂತ ಸುಮಾರು ಜನಕ್ಕೆ ಅನ್ಸಿದೆ. ಅಂದ್ರೆ ಸೊಸೈಟಿಗೆ ಆಪೋಸಿಟ್ ಆಗಿ, ಅಥವಾ ನಿಮ್ ಫ್ಯಾಮಿಲಿಗೆ ಅವ್ರ ಫ್ಯಾಮಿಲಿಗೆ ಇಷ್ಟ ಇಲ್ಲದೆ ಇರ್ಬೋದು. ಕಾನ್ಫ್ಲಿಕ್ಟ್ಸ್ ಅಲ್ಲಿ ನಿಮ್ ಕನೆಕ್ಷನ್ ಇದೆ, ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ ನಿಮ್ ಕನೆಕ್ಷನ್ ಅಲ್ಲಿ. ಓಕೆನಾ, ಅವ್ರು ಎಷ್ಟೇ ನಂಬುದ್ರುನುವೆ ನಂಬದೇ ಇರೋವಂತ ಪರಿಸ್ಥಿತಿ, ಅಥವಾ ನೀವ್ ಅವ್ರನ್ನ ಎಷ್ಟೇ ನಂಬೋದು, ಅವ್ರು ನಿಮ್ನ ಎಷ್ಟೇ ನಂಬೋದು, ಆದ್ರೆ ಪರಿಸ್ಥಿತಿಗಳು ಹೆಂಗ್ ಬರುತ್ತೆ ಅಂದ್ರೆ ನಂಬದಂಗ್ ಬರುತ್ತೆ. ಓಕೆನಾ, ತುಂಬಾ ನಿಮ್ ಕಡೆ ಅಟ್ರಾಕ್ಟೆಡ್, ವೆರಿ ಮಚ್ ರೊಮ್ಯಾಂಟಿಕ್ ಫೀಲಿಂಗ್ಸ್, ವೆರಿ ಮಚ್ ಅಟ್ರಾಕ್ಟೆಡ್. ನಿಮ್ನ ಸೋಲ್ಮೇಟ್ ಅಂತ ಅನ್ಕೊಂಡಿದ್ದಾರೆ. ಯೂನಿವರ್ಸ್ ನಿಮ್ ಇಬ್ರನ್ನ ಒಂದ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಅವರು ಲವ್ ಮ್ಯಾರೇಜ್ಗೆ ರೆಡಿ ಇದ್ದಾರೆ. ನಾನು ಆಗ್ಲೇ ಹೇಳ್ದೆ ಅನ್ಎಥಿಕಲ್ ರಿಲೇಷನ್ ಅಂತ. ಅವ್ರಿಗೆ ಸೊಸೈಟಿ ಒಪ್ತಾ ಇರ್ಬೋದು, ಫ್ಯಾಮಿಲಿ ಒಪ್ತಾ ಇರ್ಬೋದು, ಯಾರೇ ಏನೇ ಇಷ್ಟ ಪಡದೆ ಹೋದ್ರು ಅವ್ರು ಲವ್ ಮ್ಯಾರೇಜ್ಗೂ ರೆಡಿ ಇದ್ದಾರೆ. ಓಕೆನಾ, ಸ್ವಲ್ಪ ಈಗೋ ಬಿಟ್ರೆ ಖಂಡಿತ ನಿಮ್ ಕನೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಲೈಫಲ್ಲಿ ಒಳ್ಳೆ ಅರ್ನಿಂಗ್ಸ್ ಆಗ್ತಾ ಇದೆ, ಅವ್ರಿಗೆ ತುಂಬಾ ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇದೆ. ಸೋಲ್ ಕನೆಕ್ಷನ್ ಇದು ಪ್ಯೂರ್ ಲವ್ ಅಂತ ಅವ್ರಿಗೆ ಅನ್ಸಿದೆ. ಮತ್ತೆ ಯೂನಿವರ್ಸ್ ಆಶೀರ್ವಾದ ಅಥವಾ ಏಂಜಲ್ಸ್ ಆಶೀರ್ವಾದ ನಿಮ್ ಕನೆಕ್ಷನ್ ಮೇಲೆ ಇದೆ ಅಂತ ಅವ್ರು ಅನ್ಕೋತಾ ಇದ್ದಾರೆ. ಅಂಡ್ ನೀವಿಬ್ರು ಬೇರೆ ಆಗಕ್ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಿದೆ. ಮತ್ತೆ ನೀವು ದೇವ್ ಕೊಟ್ಟಿರೋ ವರ ಅಂತ ಅನ್ನಿಸ್ತಿದೆ ಅವ್ರಿಗೆ. ಓಕೆನಾ, ಅವ್ರು ನಿಮ್ಮಿಂದ ತುಂಬಾ ಓವರ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವ್ ಆಕ್ಷನ್ ತಗೊಳ್ಳಿ, ನೀವ್ ಮಾಡ್ಲಿ, ನೀವ್ ಇದ್ ಮಾಡ್ಲಿ, ಬರೀ ನೀವು 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 ಅನ್ನೋದು ಜಾಸ್ತಿ ಇದೆ ಅವ್ರ ತಲೆಯಲ್ಲಿ. ತುಂಬಾ ಓವರ್ ಥಿಂಕ್ ಮಾಡ್ತಾರೆ. ನೀವು ಓಪನ್ ಅಪ್ ಆಗ್ತಿಲ್ಲ, ನೀವ್ ಅವ್ರಿಗೇನು ಹೇಳ್ಕೊತಾ ಇಲ್ಲ, ನೀವು ಕಾನ್ಫಿಡೆಂಟ್ ಇಲ್ಲ ಅನ್ನೋದು ಅವ್ರಿಗೆ ಜಾಸ್ತಿ ಇದೆ. ಮತ್ತೆ ನೀವು ಮೂವ್ ಆಗ್ಬೇಕು ಅವ್ರ ಕಡೆ, ನೀವೇ ಆಕ್ಷನ್ ತಗೋಬೇಕು, ನೀವೇ ಅವ್ರ ಕಡೆ ಬರ್ಬೇಕು ಅನ್ನೋದು ಅವ್ರಿಗೆ ಜಾಸ್ತಿ ಇದೆ. ಯಾಕಂದ್ರೆ ಅವ್ರು ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ, ಸ್ಟಕ್ ಆಗಿದ್ದಾರೆ. ನೀವೇನಾದ್ರೂ ಅವ್ರಿಗೆ ಏನಾದ್ರೂ ಒಂದು ಆಕ್ಷನ್ ಅಥವಾ ನೀವೇನಾದ್ರೂ ಒಂದ್ ಗುರ್ತು ಆತರ ಏನಾದ್ರೂ ಕೊಟ್ರೆ ಅವ್ರು ನಿಮ್ ಕಡೆ ಬರಕ್ಕೆ ಧೈರ್ಯ ಮಾಡ್ತಾರೆ, ಅಥವಾ ಬರಕ್ಕೆ ಇನಿಷಿಯೇಷನ್ ತಗೋತಾರೆ. ನೀವೇ ನಿಮ್ನ ಕಟ್ಟಾಕೊಂಡಾಗ, ನೀವೇನೇ ಏನು ಹೇಳ್ಕೊಳ್ದೆ ಇದ್ದಾಗ ಅವ್ರಿಗೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದಾರೆ, ಮತ್ತೆ ಎಮೋಷನಲಿ ಡ್ರೈನ್ ಆಗಿದ್ದಾರೆ. ಅವ್ರ ಸುತ್ತ ಅವ್ರ ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಯಾಕಂದ್ರೆ ನೀವು ಓಪನ್ ಅಪ್ ಆಗ್ತಿಲ್ಲ. ಮತ್ತೆ ಅವ್ರ ಎಕ್ಸ್ಪೆಕ್ಟೇಷನ್ಗೆ ನೀವು ರೀಚ್ ಆಗ್ತಿಲ್ಲ. ಅವ್ರದ್ದು ಓವರ್ ಎಕ್ಸ್ಪೆಕ್ಟೇಷನ್ ನೀವೇ ಬರ್ತೀರಾ ಅಂತ, ಬಟ್ ಆ ಎಕ್ಸ್ಪೆಕ್ಟೇಷನ್ಗೆ ನೀವು ರೀಚ್ ಆಗ್ತಿಲ್ಲ. ಓಕೆನಾ, ಮತ್ತೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಕಂಟಿನ್ಯೂಸ್ ಆಗಿ ಆಗ್ತಿದೆ. ಅದಕ್ಕೆ ಅವ್ರು ಅವ್ರಿಗಿಂತ ನಿಮ್ನ ಹೆಲ್ತಿ ಅಂತ ಅನ್ಕೋತಾ ಇದಾರೆ ಅಂತ ಹೇಳಿದ್ದು. ಮೆಂಟಲಿ ಅವ್ರಿಗೆ ವಿಷನ್ ಬ್ಲಾಕ್ ಆಗಿದೆ. ಓಕೆನಾ, ಏನ್ ಮಾಡ್ಬೇಕು, ಏನ್ ಆಕ್ಷನ್ ತಗೋಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಮತ್ತೆ ಅವ್ರಿಗೆ ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ, ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಅವ್ರ ಥಾಟ್ಸ್ ನ ಹೇಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಕಮ್ಯುನಿಕೇಶನ್ಗೆ ಅಂತಾನು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ನಿಮ್ ಪರ್ಸನ್ ತುಂಬಾ ಇಂಟೆಲಿಜೆಂಟ್, ತುಂಬಾ ಮಾತಾಡ್ತಾರೆ, ಎಲ್ಲಾನು ಇನಿಷಿಯೇಷನ್ ಅವರೇ ತಗೋತಾರೆ ಬೇರೆ ವಿಷಯಗಳು ಬಂದಾಗ, ಮತ್ತೆ ಕ್ಲಾರಿಟಿ ಕೊಡ್ತಾರೆ. ನಿಮ್ ಜೊತೆ ಮಾತಾಡ್ಬೇಕು ಅಂತಾನು ಅನ್ಕೊಳ್ತಿದ್ದಾರೆ. ಬಟ್ ನಿಮ್ ವಿಷಯದಲ್ಲಿ ಆತರ ಆಗ್ತಿಲ್ಲ ಅವ್ರಿಗೆ. ಓಕೆನಾ, ನಿಮ್ ವಿಷಯದಲ್ಲಿ ನೀವೇ ಕ್ಲಾರಿಟಿ ಕೊಡ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಅಂಡ್ ಏನೇ ಸ್ಟಾರ್ಟ್ ಮಾಡ್ಬೇಕಂದ್ರು ನಿಮ್ ಕಡೆಯಿಂದ ಅವ್ರಿಗೆ ಏನಾದ್ರೂ ಸಿಗ್ನಲ್ ಬರ್ಬೇಕು, ಅಲ್ಲಿವರೆಗೂ ಅವರು ಆಕ್ಷನ್ ತಗೋಬಾರ್ದು ಅಂತ ಅನ್ಕೊಂಡಿದ್ದಾರೆ. ಮತ್ತೆ ಅವ್ರಿಗೆ ಈ ಸಮಯದಲ್ಲಿ ಕಮಿಟ್ಮೆಂಟ್ ಕೊಡಕ್ ಆಗಲ್ಲ ಗೈಸ್ ನಿಮ್ಗೆ. ಓಕೆನಾ, ಯಾಕಂದ್ರೆ ಈ ಕನೆಕ್ಷನ್ ಅಲ್ಲಿ ಅವ್ರಿಗೆ ಅಷ್ಟು ಫೋಕಸ್ ಇಲ್ಲ. ಪ್ರೀತಿ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ಎಲ್ಲ ಇದೆ, ಆದ್ರೆ ಕಮಿಟ್ಮೆಂಟ್ ಕೊಡಕ್ ಆಗಲ್ಲ. ಅವ್ರು ಅನ್ಕೋತಾ ಇದಾರೆ, ನಾನ್ ತುಂಬಾ ರಶ್ ಮಾಡ್ಬಾರ್ದು, ದುಡುಕ್ಬಾರ್ದು, ಸ್ವಲ್ಪ ಸ್ಲೋ ಆಗ್ಬೇಕು. ಮತ್ತೆ ನನ್ ಸ್ಟೈಲ್ ಆಫ್ ವರ್ಕಿಂಗ್, ಟಾಕಿಂಗ್ ಇರ್ಬೋದು, ಮೆಸೇಜಿಂಗು, ಅವೆಲ್ಲ ನಾನ್ ಸ್ವಲ್ಪ ಸ್ಲೋ ಮಾಡ್ಬೇಕು, ಚೇಂಜ್ ಮಾಡ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ತುಂಬಾ ಪ್ಯಾಷನೇಟ್ ಎನರ್ಜಿ ಕಾಣಿಸ್ತಿದೆ ನಿಮ್ ವ್ಯಕ್ತಿಗೆ. ಮತ್ತೆ ಗೋಲ್ ಓರಿಯೆಂಟೆಡ್ ಪರ್ಸನ್. ಓಕೆನಾ, ತುಂಬಾ ಮಾತಾಡ್ತಾರೆ. ನಿಮ್ ಹತ್ರ ಬಂದಾಗ ಮಾತ್ರ ಸೈಲೆಂಟ್, ಏನು ಮಾತಾಡಲ್ಲ, ಆಕ್ಷನ್ ತೋರ್ಸ್ಕೊಳಲ್ಲ ಅವ್ರ ಪ್ರೀತಿನ. ಬಟ್ ತುಂಬಾ ಮಾತಾಡ್ತಾರೆ, ಮಾತಾಡ್ತಾನೆ ಇರ್ತಾರೆ. ಅದು ನಿಮ್ ಬಗ್ಗೆ ಟಾಪಿಕ್ ಬಂದ್ರೆ ಯಾರಾದ್ರೂ ನಿಮ್ ಕಾಮನ್ ಫ್ರೆಂಡ್ ಇದ್ರೆ, ಅಥವಾ ನಿಮ್ ಬಗ್ಗೆ ಶೇರ್ ಮಾಡ್ಕೊಳ್ಳೋ ತರ ಇದ್ರೆ ಖಂಡಿತ ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ ನಿಮ್ ಬಗ್ಗೆ. ಅಷ್ಟು ಇಂಟ್ರೆಸ್ಟೆಡ್ ಇದಾರೆ. ಬಟ್ ಈ ಸಮಯದಲ್ಲಿ ಅವ್ರು ಕಮಿಟ್ ಆಗಕ್ ಆಗ್ತಿಲ್ಲ.
ಅವ್ರ ಲೈಫಲ್ಲಿ ಬೇರೆ ರಿಲೇಶನ್ಶಿಪ್ಗೆ ಹೇಸ್ಟಿಯಾಗಿ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ, ಓಕೆನಾ. ಅದರಿಂದ ಲಾಸ್ ಅನುಭವಿಸಿದ್ದಾರೆ, ಯುದ್ಧಗಳಾಗಿದೆ, ಜಗಳಗಳಾಗಿದೆ, ಕಾನ್ಫ್ಲಿಕ್ಟ್ಸ್ ಆಗಿದೆ. ಅಥವಾ ನಿಮ್ ಕನೆಕ್ಷನ್ಗೂ ಅವ್ರು ಜಾಸ್ತಿ ಕೊಟ್ಟಿಲ್ಲ, ಕಾನ್ಫ್ಲಿಕ್ಷನ್ಸ್, ಆರ್ಗ್ಯುಮೆಂಟ್ಸ್ ಕಾಣಿಸ್ತಿದೆ ನನಗೆ. ಸೊ ಅವರು ಡೈರೆಕ್ಷನ್ ಕಾಣಿಸ್ತಿಲ್ಲ, ನೀವೇ ಆಕ್ಷನ್ ಮಾಡ್ಲಿ, ನೀವೇ ಎಫರ್ಟ್ ಹಾಕ್ಲಿ, ನಾನ್ ಹಾಕಲ್ಲ ಈ ಸರಿ ಅಂತ ಅವರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಅವ್ರಿಗೆ ಬೇಗ ಈ ಕನೆಕ್ಷನ್ ಸ್ಪೀಡ್ ಆಗಿ ರಿಕವರ್ ಆಗ್ಬೇಕು ಅಂತ ಅವ್ರ ಮನ್ಸಲ್ಲಿದೆ. ಅವ್ರ ಡೈರೆಕ್ಷನ್ ಕಾಣಿಸ್ತಿಲ್ಲ, ಆದ್ರೆ ಹೆಂಗೆ ಅಂತ. ನಿಮ್ ಮೇಲೆ ಓವರ್ ಎಕ್ಸ್ಪೆಕ್ಟೇಷನ್, ನೀವೆಲ್ಲ ಸರಿ ಮಾಡ್ಬಿಡ್ತೀರಾ, ನೀವೇ ಬಂದ್ಬಿಡ್ತೀರಾ ಅನ್ನೋದು ಜಾಸ್ತಿ ಇದೆ, ಓಕೆನಾ. ನೀವ್ ಆಕ್ಷನ್ ತಗೋಬೇಕು ಅನ್ನೋದು ತುಂಬಾ ಇದೆ ಅವ್ರ ತಲೆಯಲ್ಲಿ. ಇಷ್ಟೆಲ್ಲ ಪ್ರೀತಿ ಇದ್ರು ಅವ್ರು ನಿಮ್ಗೆ ಎಕ್ಸ್ಪ್ರೆಸ್ ಮಾಡಲ್ಲ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪ್ಲೀಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್. ಓಕೆ, 3 ಆಫ್ ವಾಂಡ್ಸ್, 8 ಆಫ್ ಕಪ್ಸ್, 4 ಆಫ್ ಕಪ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, 7 ಆಫ್ ಸೂಟ್ಸ್. ಓಕೆ, ಗೈಸ್ ಅವ್ರ ಲೈಫಲ್ಲಿ ಇನ್ನೊಂದು ಸಿಚುವೇಶನ್ ಇದೆ, ಓಕೆನಾ. ನೀವ್ ಅಲ್ದೇನೆ ಇನ್ನೊಂದು ಸಿಚುವೇಶನ್ ಇದೆ, ಅದಿದ್ರು ಇಲ್ದಂಗೆ. ನೋಡಿ, ಈ ಕಾಫಿ ಕಪ್ ಇಟ್ಕೊಂಡು ಕೂತಿದ್ದಾರೆ, ಇನ್ನೊಬ್ರು ಇಲ್ಲಿ ಕೂತೇ ಇಲ್ಲ, ಕಪ್ಪಿದೆ ಅಷ್ಟೇ. ಅಂದ್ರೆ ಅವ್ರ ಜೊತೆ ಯಾರೇ ಇರಬಹುದು, ಅವ್ರು ನಿಮಗಿಂತ ಇಂಪಾರ್ಟೆಂಟ್ ಅಲ್ಲ. ಅದನ್ನ ನಾನು ಫಸ್ಟ್ ಕ್ಲಾರಿಫೈ ಮಾಡ್ತೀನಿ, ಯಾಕಂದ್ರೆ ಈ ಕಾರ್ಡ್ ಅದನ್ನೇ ಸೂಚಿಸುತ್ತೆ. ನೋಡಿ, ಕಾಫಿ ಕಪ್ಪಿದೆ ಇನ್ನೊಂದು, ಬಟ್ ಅವ್ರಿಲ್ಲ. ಸೊ ಯಾರೇ ಇರ್ಬೋದು ಅವ್ರ ಲೈಫಲ್ಲಿ, ಫ್ಯಾಮಿಲಿ ಇರ್ಬೋದು, ಜಾಬ್ ಇರ್ಬೋದು, ಥರ್ಡ್ ಪಾರ್ಟಿ ಇರ್ಬೋದು, ಅವ್ರು ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ ನೋಡಿ ನಿಮ್ ಬಗ್ಗೆನೇ ಯೋಚನೆ ಬರ್ತಿದೆ. ಈ ಚೇರಲ್ಲಿ ಯಾರು ಕೂತಿಲ್ಲ ಅನ್ನೋ ತರ ಕೂತಿದ್ದಾರೆ, ಯಾರೋ ಇದ್ದಾರೆ, ಬಟ್ ಅವರಿಗೆ ಆ ಚೇರಲ್ಲಿ ಯಾರು ಅಂತ ಕಾಣಿಸ್ತಿಲ್ಲ, ಯಾಕಂದ್ರೆ ಲೋಟ ಮಾತ್ರ ಇದೆ. ಸೊ ಅವ್ರಿಗೆ ನಿಮ್ ಕಡೆನೆ ಧ್ಯಾನ, ಓಕೆನಾ. ನಿಮ್ ಕಡೆ ಬರ್ಬೇಕು, ಹೇಗ್ ಬರ್ಬೇಕು, ನಾನ್ ಹೆಂಗ್ ಬರ್ಲಿ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಡೀಪ್ ಆಗಿ ಪ್ರೀತಿ ಮಾಡ್ತಾರೆ, ಅಂಡ್ ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ನೀರು ಇರೋ ಜಾಗಕ್ಕೆ ನಿಮ್ ಕರ್ಕೊಂಡು ಹೋಗ್ಬೇಕು, ಅಥವಾ ಕ್ಯಾಂಡಲ್ ಲೈಟ್ ಡಿನ್ನರ್ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ನಿಸ್ತಿದೆ. ಅಥವಾ ನೀವು ಆಲ್ರೆಡಿ ಹೋಗಿದ್ರೆ ಅದನ್ನ ತುಂಬಾ ನೆನ್ಸ್ಕೊತಿದ್ದಾರೆ, ಮೆಮೊರೀಸ್. ಯಾಕಂದ್ರೆ ಕ್ಯಾಮ್ರಾ ಇದೆ ಇಲ್ಲಿ, ನಿಮ್ ಫೋಟೋ ನೋಡೋದು, ನಿಮ್ ಮೆಸೇಜಸ್ ನೋಡೋದು, ಆತರ ಎಲ್ಲ ಮಾಡ್ತಿದ್ದಾರೆ. ತುಂಬಾ ತುಂಬಾ ನಿಮ್ನ ಮಿಸ್ ಮಾಡ್ಕೋತಾರೆ, ಓಕೆನಾ. ಏಟ್ ಆಫ್ ಕಪ್ಸ್. ನಿಮ್ ಲೈಫಲ್ಲಿ ನಿಮ್ಗೆ ತುಂಬಾ ಚಾಯ್ಸಸ್ ಇದೆ ಅಂತ ಅವ್ರಿಗೆ ಅನ್ನಿಸ್ತಿದೆ ಗೈಸ್. ನಿಮಗ್ ತುಂಬಾ ಚಾಯ್ಸಸ್ ಇದೆ ನಿಮ್ ಲೈಫಲ್ಲಿ. ನೀವು ತುಂಬಾ ಚೆನ್ನಾಗಿ ಗ್ರೂಮ್ ಮಾಡ್ಕೊಂಡಿದೀರಾ. ನಿಮ್ ಫಿಸಿಕಲ್ ಅಪಿಯರೆನ್ಸ್ ಇರ್ಬೋದು, ನಿಮ್ಮ ಕೆರಿಯರ್ ಅಲ್ಲಿ ಇರ್ಬೋದು, ನೀವು ತುಂಬಾ ಎತ್ತರಕ್ಕೆ ಬೆಳೀತಾ ಇದ್ದೀರಾ. ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ, ರೀಸೆಂಟ್ ಆಗಿ ತುಂಬಾ ಚೇಂಜ್ ಮಾಡ್ಕೊಂಡಿದ್ದೀರಾ. ಸೊ ನೀವು ತುಂಬಾ ನಿಮ್ಮನ್ನ ನಿಮಗ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಅದು ಅವ್ರಿಗೆ ತುಂಬಾ ಇಷ್ಟ ಆಗಿದೆ, ಓಕೆನಾ. ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ನಿಮ್ಮ ವೆಯ್ಟ್ ಮೇಂಟೆನೆನ್ಸ್ ಇರ್ಬೋದು, ಪ್ರತಿಯೊಂದು ನೀವು ಸ್ವಲ್ಪ ನಿಮ್ ಬಗ್ಗೆ ನೀವು ಕಾಳಜಿ ವಹಿಸ್ತಿರೋದು ನಿಮ್ಗೆ ತುಂಬಾ ಚಾಯ್ಸಸ್ ತಂದ್ಕೊಡ್ತಾ ಇದೆ. ಬಟ್ ಅವ್ರಿಗೆ ಗೊತ್ತು ನಿಮ್ಗೂ ಅವ್ರ ಕಂಡ್ರೆ ಇಷ್ಟ, ನಿಮ್ಗೂ ಅವ್ರ ಕಂಡ್ರೆ ಇಂಟ್ರೆಸ್ಟ್ ಇದೆ ಅಂತ. ಬಟ್ ಅವ್ರಿಗೆ ಅದು ಗೊತ್ತು ನಿಮ್ಗೆ ತುಂಬಾ ಚಾಯ್ಸಸ್ ಇದೆ ಅಂತಾನು ಚೆನ್ನಾಗ್ ಗೊತ್ತು, ಓಕೆನಾ. ಇಷ್ಟೆಲ್ಲ ಚಾಯ್ಸಸ್ ಇದ್ರೂನು ನೀವು ಅವ್ರನ್ನ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಬಟ್ ಅನ್ಸಿದ್ದ ಮರುಕ್ಷಣನೇ ಇಲ್ಲಿ ನೋಡಿ, ಚಂದ್ರ ಬರಲ್ವೇನೋ, ನೀವ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳಲ್ವೇನೋ ಅಂತ ಅವ್ರಿಗೆ ಅನ್ಸುತ್ತೆ, ಓಕೆನಾ. ತುಂಬಾ ಆತರ ಅನ್ಸುತ್ತೆ. ಅಂಡ್ ನೀವ್ ಇದನ್ನ ಪ್ರೀತಿನ ಎಕ್ಸೆಪ್ಟ್ ಮಾಡ್ಕೊಳಲ್ವೇನೋ ಅಂತ ಅವ್ರಿಗೆ ತುಂಬಾ ಅನಿಸ್ತಿದೆ. ಯಾಕಂದ್ರೆ ನಿಮ್ ಹತ್ರ ತುಂಬಾ ಚಾಯ್ಸಸ್ ಬಂದ್ಬಿಟ್ಟಿದೆ. ಸೊ ಅವ್ರ ಪ್ರೀತಿನ ನೀವ್ ಎಕ್ಸೆಪ್ಟ್ ಮಾಡ್ಕೊಳಲ್ಲ, ನೀವ್ ಕೋಪ ಮಾಡ್ಕೋತೀರಾ, ನೀವು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಅಥವಾ ನಿಮ್ ಎನರ್ಜಿನ ಬೇರೆ ಕಡೆ ಹಾಕ್ತೀರಾ ಅಂತ ತುಂಬಾ ಅನ್ಸುತ್ತೆ ಅವ್ರಿಗೆ, ಓಕೆನಾ. ಕಿಂಗ್ ಆಫ್ ಪೆಂಟಕಲ್ಸ್. ತುಂಬಾ ಪ್ರೀತಿ ಇದೆ ಮನ್ಸಲ್ಲಿ, ಬಟ್ ತೋರಿಸ್ಕೊಳಲ್ಲ. ನಿಮ್ ಕಡೆ ಬರ್ಬೇಕು, ನಿಮ್ ಕಡೆ ಆಕ್ಷನ್ ತಗೋಬೇಕು, ಆಚೆ ಎನರ್ಜಿನ ನಿಮ್ಗೆ ಕೊಡ್ಬೇಕು, ಅವ್ರ ಪ್ರೀತಿ ಎನರ್ಜಿನ ನಿಮ್ಗೆ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ಬಟ್ ಅವ್ರ ಕೈಲಿ ಏನೂ ಆಗ್ತಾ ಇಲ್ಲ,
ಓಕೆ. ನಿಮ್ ಕಡೆ ಟ್ರಾವೆಲ್ ಮಾಡ್ಕೊ ಬರ್ಬೇಕು ಅಂತ ತುಂಬಾ ಅನ್ಕೋತಾರೆ, ಬಟ್ ಆಗ್ತಿಲ್ಲ. ಓಕೆ. ಸಿ ಅವರು ನಿಮ್ನ ಕದ್ದು ಮುಚ್ಚಿ ನೋಡೋದು ಅಂಡ್ ಸ್ಟಾಕ್ ಮಾಡೋದು, ನೀವ್ ಏನ್ ಮಾಡ್ತಿದ್ದೀರಾ ಅಂತ ಅವಸ್ಕೊಂಡು ಬಚ್ಚಿಟ್ಕೊಂಡು ನೋಡೋದು, ಆ ತರ ಮಾಡ್ತಿದ್ದಾರೆ. ಬಟ್ ನಿಮ್ನ ಬ್ಲಾಕೇ ಮಾಡಿರ್ಬೋದು, ಆದ್ರೆ ಅವರು ಬೇರೆ ಅಕೌಂಟ್ ಇಂದ ನಿಮ್ನ ಅಬ್ಸರ್ವ್ ಮಾಡೋದು, ದೂರದಿಂದ ನೋಡೋದು. ಓಕೆನಾ? ನೀವ್ ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಜಲಸ್ ಪಡೋದು, ಒಂಥರ ಮಿಸ್ಚೀವಿಯಸ್, ಅಂದ್ರೆ ಏನಂತಾರೆ, ಹೆಲ್ದಿ ಆಗಿ ಅವ್ರು ಅಬ್ಸರ್ವ್ ಮಾಡ್ತಿಲ್ಲ, ಹೆಲ್ದಿ ಆಗಿ ನೋಡ್ತಿಲ್ಲ, ಇನ್ನೂ ಡೀಪ್ ಆಗಿ ಏನಾದ್ರೂ ನೆಗೆಟಿವ್ ಸಿಗುತ್ತಾ ನಿಮ್ಮಲ್ಲಿ ಅಂತಾನು ಅವ್ರ ತಲೆಯಲ್ಲಿದೆ. ನೀವ್ ಯಾರ ಜೊತೆ ಆದ್ರೂ ಮಾತಾಡ್ಬಿಡ್ಬೋದು, ಆತರ. ನಿಮ್ಮನ್ನ ಟ್ರಸ್ಟ್ ಮಾಡ್ತಾರೆ, ಆದ್ರೆ ಕೆಲವು ಘಟನೆಗಳು ನಿಮ್ನ ಟ್ರಸ್ಟ್ ಮಾಡ್ದಂಗ ಆಗಿದೆ ನಿಮ್ ಕನೆಕ್ಷನ್ ಅಲ್ಲಿ ಅನ್ನಲ್ಲ. ಸೊ ಅವ್ರಿಗೆ ಡೌಟ್, ಟ್ರಸ್ಟ್ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ನೀವ್ ಯಾರ ಜೊತೆ ಮಾತಾಡ್ತೀರಾ, ಯಾರ ಜೊತೆ ಆದ್ರೂ ಮೂವ್ ಆನ್ ಆಗ್ಬಿಡ್ತೀರಾ, ಮೋಸ ಮಾಡ್ತಿದ್ದೀರಾ, ಆ ತರ ಅವ್ರ ತಲೆಯಲ್ಲಿ ತುಂಬಾ ನಡೀತಿದೆ. ನೀವ್ ಅವ್ರಿಗೆ ಮೋಸ ಮಾಡ್ತಿದ್ದೀರೇನೋ ಅನ್ನೋದು ಅವ್ರ ತಲೆಯಲ್ಲಿ ಜಾಸ್ತಿ ಇದೆ ಗೈಸ್. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ನೀವು ತುಂಬಾ ಖುಷಿಯಾಗಿದ್ದೀರಾ ಅವ್ರು ಇಲ್ದೇ ಇದ್ರು ಅಂತ ಅವ್ರಿಗೆ ತುಂಬಾ ಅನಿಸ್ತಿದೆ. ನಾನು ಆಗ್ಲೇ ಹೇಳ್ದಂಗೆ ನಿಮಗ್ ತುಂಬಾ ಚಾಯ್ಸಸ್ ಇದೆ, ನೀವು ಅಲ್ಲೇ ಖುಷಿಯಾಗಿದ್ದೀರಾ. ನಿಮ್ಮನ್ನ ನೀವು ತುಂಬಾ ಗ್ರೂಮ್ ಮಾಡ್ಕೊಂಡಿದ್ದೀರಾ. ಬ್ಯೂಟಿ ಇರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ನಾಲೆಡ್ಜ್ ವೈಸ್ ಇರ್ಬೋದು, ಕೆರಿಯರ್ ವೈಸ್ ಇರ್ಬೋದು, ನಿಮ್ಮಲ್ಲಿ ತುಂಬಾ ಚೇಂಜಸ್ ನೋಡಿದ್ದಾರೆ. ಟ್ರಸ್ಟ್ ಇಲ್ಲ ಅವ್ರಿಗೆ ನಿಮ್ ಬಗ್ಗೆ. ಟ್ರಸ್ಟ್ ಇಲ್ಲ, ನಿಮ್ ಕಡೆನೆ ಬರ್ಬೇಕು ಅಂತ ಅನ್ಕೋತಿದ್ದಾರೆ, ಬಟ್ ಅವ್ರಿಗೆ ಟ್ರಸ್ಟ್ ಇಲ್ಲ. ನೀವು ಒಪ್ತಿರೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ, ನೀವೇ ಬರ್ತಿರೋ ಇಲ್ವೋ ಅಂತಾನು ಗೊತ್ತಿಲ್ಲ. ಮತ್ತೆ ಈಗಲ್ ಈಗಲ್ ಐ ಕೆಳಗಡೆ ಇದ್ದೀರಾ. ಓಕೆನಾ? ಅವರ ಈಗಲ್ ಐ ಕೆಳಗಡೆ ನೀವ್ ಏನೇ ಮಾಡಿದ್ರು ಪ್ರತಿಯೊಂದು ಅವ್ರು ಅಬ್ಸರ್ವ್ ಮಾಡ್ತಿದ್ದಾರೆ. ಸೊ ಟ್ರಸ್ಟ್ ಕಡಿಮೆ ಕಾಣಿಸ್ತಿದೆ ನನ್ಗೆ. ಮುಂಚೆ ತುಂಬಾ ನಂಬ್ತಿದ್ರು ಅನ್ಸುತ್ತೆ, ಈಗ ನಿಮ್ಮನ್ನ ನೀವು ಗ್ರೂವ್ ಮಾಡ್ಕೊಂಡಿದೀರಾ. ಬೇರೆಯವ್ರ ಜೊತೆ ಎಲ್ಲಿ ಮೂವ್ ಆನ್ ಆಗ್ಬಿಡ್ತಿರೋ ಅನ್ನೋ ಭಯ ಅವ್ರಿಗೆ ತುಂಬಾ ಕಾಡ್ತಾ ಇದೆ. ಸಿ ಮತ್ತೆ ಬಂತು 5 ಆಫ್ ವಾಂಡ್ಸ್. ನಾನು ಆಗ್ಲೇ ಹೇಳ್ದೆ ಕಾಂಪಿಟೇಟಿವ್ ಎನರ್ಜಿ ತುಂಬಾ ಕಾಣಿಸ್ತಿದೆ ನಿಮ್ ಲೈಫಲ್ಲಿ. ನಿಮ್ ತುಂಬಾ ಜನ ನಿಮ್ ಕಡೆ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿದೆ, ಅವ್ರಿಗೆ ಅನ್ನಿಸ್ತಿದೆ. ಸೊ ಈ ತರ ಎಲ್ಲ ಇವ್ರನ್ನೆಲ್ಲ ಮೀರಿ ಬಂದು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು, ಅಥವಾ ನಿಮ್ ಲೈಫ್ ಬರ್ಬೇಕು ಅಂತ ಅವ್ರು ತುಂಬಾ ಅನ್ಕೋತಿದ್ದಾರೆ. ಬಟ್ ಈ ತರ ಕ್ಲಾಶಸ್ ಎಲ್ಲ ಆಗ್ಬೋದು, ಕಾಂಪಿಟೇಟಿವ್ ಎನರ್ಜಿ ಜಾಸ್ತಿ ಕಾಣಿಸ್ತಿದೆ. ಅಂಡ್ ಅವ್ರಿಗೆ ಗೊತ್ತಿಲ್ಲ ನನ್ಗೆ, ನೀವ್ ಏನೇನ್ ಮಾಡ್ತಿರೋ ಪ್ರತಿಯೊಂದು ಹೆಜ್ಜೆನೂ ಅವ್ರು ನೋಡ್ತಿದ್ದಾರೆ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ, ಹಂಗ್ ನೋಡ್ತಿದ್ದಾರೆ. ನಿಮ್ ಪ್ರತಿಯೊಂದು ಆಕ್ಷನ್ ಅವ್ರಿಗೆ ಗೊತ್ತು, ಆ ತರ ಅಬ್ಸರ್ವ್ ಮಾಡ್ತಿದ್ದಾರೆ. ಓಕೆನಾ? ತುಂಬಾ ಅಬ್ಸರ್ವೇಶನ್ ಕಾಣಿಸ್ತಿದೆ ನನ್ಗೆ. ಮತ್ತೆ ಜಗಳಗಳು ಆಗ್ಬೋದು, ಅವ್ರನ್ನೆಲ್ಲ ಮೀರಿ ನಿಮಗ್ ಬರ್ಬೇಕು ಅನ್ನೋ ತರನು ಅವ್ರ ಮನ್ಸಲ್ಲಿದೆ. ಓಕೆನಾ? ನಿಮ್ ಕಡೆ ಬರ್ಬೇಕು, ನಿಮ್ ಕಡೆ ಬರ್ಲೇಬೇಕು ಅಂತ ಅನ್ನಿಸ್ತದೆ, ಆದ್ರೆ ಆಕ್ಷನ್ ತಗೊಳಲ್ಲ. ಈಗೋಯಿಸ್ಟಿಕ್ ಪರ್ಸನ್, ಡೌಟ್ ಸ್ವಲ್ಪ. ಓಕೆನಾ? ಕನ್ಫ್ಯೂಸ್ಡ್ ಮೈಂಡ್ ಸ್ಟೇಟ್. ನೀವೇ ಅವ್ರ ಕಡೆ ಬರ್ಲಿ ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಇದೆ, ನೀವೇ ಅವ್ರ ಕಡೆ ಬರ್ಬೇಕು, ಆ ತರ ತುಂಬಾ ಇದೆ ಅವ್ರಿಗೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಫೈಲ್ 1 ಪರ್ಸನ್. ಅವ್ರಿಗೆ ನಿಮ್ ಜೊತೆ ಫ್ಯಾಮಿಲಿ ಬೇಕು, ಮನೆ ಬೇಕು, ಮಕ್ಳು ಬೇಕು, ಈ ತರ ಎಲ್ಲ ಆಸೆ ಇದೆ. ಓಕೆನಾ?
ತುಂಬಾ ಅಟ್ರಾಕ್ಟೆಡ್ ನಿಮ್ ಕಂಡ್ರೆ, ತುಂಬಾ ಖುಷಿ ಆಗುತ್ತೆ. ನಿಮ್ ನೋಡಿದ್ರೆ ಸಾಕು ಅವ್ರಿಗೆ ಖುಷಿ ಆಗುತ್ತೆ, ಅಷ್ಟು ಇಷ್ಟಪಡ್ತಾರೆ. ಡೆತ್ ಕಾರ್ಡ್, ಇದ್ ಏನ್ ಸಿಚುವೇಶನ್ ಇದೆ ಆ ಸಿಚುವೇಶನ್ ಅವ್ರಿಗೆ ಇಷ್ಟ ಇಲ್ಲ. ಆ ಸಿಚುವೇಶನ್ ನ ಮೀರಿ ಇನ್ನೊಂದ್ ಸಿಚುವೇಶನ್ ಬರ್ಬೇಕು, ಆ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ಹೊಸದಾಗಿ ಹೊಸ ಹುಟ್ಟು ಬರ್ಬೇಕು, ಅಂದ್ರೆ ಹೊಸದಾಗಿ ಕನೆಕ್ಷನ್ ರಿಜ್ಯುವೆನೇಟ್ ಆಗ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಇದೆ. ಓಕೆನಾ? ಡೆತ್ ಆಗಿ ಈ ಕನೆಕ್ಷನ್ ಡೆತ್ ಆಗಿ ಹೊಸ ರೂಪದಲ್ಲಿ ರೀಬರ್ತ್ ಆಗ್ಬೇಕು ಅನ್ನೋದು ಅವ್ರಿಗೆ ಇಷ್ಟ. ಅಂದ್ರೆ ಏನೇನಿದೆ ಈ ಟ್ರಸ್ಟ್ ಇಶ್ಯೂಸ್ ಇರ್ಬೋದು, ಇದೆಲ್ಲ ಹೋಗಿ ನಿಮ್ ಮೇಲೆ ನಂಬಿಕೆ ಬಂದು ಹೊಸದಾಗಿ ಶುರು ಆಗ್ಬೇಕು ಈ ಕನೆಕ್ಷನ್ ಅನ್ನೋದು ಅವ್ರಿಗೆ ತುಂಬಾ ಇದೆ ಮನಸ್ಸಲ್ಲಿ. 5 ಆಫ್ ಪೆಂಟಕಲ್ಸ್, ದುಡ್ಡು ಬಗ್ಗೆನೂ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ಅವ್ರ ಲೈಫ್ ಅಲ್ಲಿ ಮನಿ ಪ್ರಾಬ್ಲಮ್ಸ್ ನಡೀತಿರ್ಬೋದು, ಸೊ ದುಡ್ಡು ಬಗ್ಗೆನೂ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ, ತುಂಬಾ ಕೆರಿಯರ್ ದುಡ್ಡು ಎಲ್ಲ. ಅಂಡ್ ನಿಮ್ ಕಡೆ ತುಂಬಾ 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 ಹೇಳ್ಬೋದು, ತುಂಬಾ ಕ್ಯೂರಿಯಾಸಿಟಿ ಇದೆ. ಏನ್ ಮಾಡ್ತಿದ್ರ, ಯಾರ್ ಜೊತೆ ಮಾತಾಡ್ತಿದ್ರ, ಏನು ಏನೇ ಎಷ್ಟೆಲ್ಲ ಎಫರ್ಟ್ ಹಾಕಿ ತಿಳ್ಕೊತಾ ಇದಾರೆ, ತುಂಬಾ ಎಫರ್ಟ್ ಹಾಕ್ತಿದಾರೆ. ನೀವ್ ಏನ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳಕೆನೆ ತುಂಬಾ ಎಫರ್ಟ್ ಹಾಕ್ತಿದಾರೆ. ನನ್ ಪೈಲ್ ಒಂದ್ ವ್ಯಕ್ತಿಲಿ ಏನ್ ಕಂಡಿದಂದ್ರೆ, ಅವ್ರಂತೂ ಆಕ್ಷನ್ ತಗೊಳಲ್ಲ, ನೀವೇ ಆಕ್ಷನ್ ತಗೋಬೇಕು ಒಂದು. ಅಂಡ್ ತುಂಬಾ ಕ್ಯೂರಿಯಸ್ ಆಗಿದ್ದಾರೆ ನಿಮ್ ಕಡೆ ಅವರು, 2. ಅಂಡ್ ಇತ್ತೀಚೆಗೆ ಅವ್ರಿಗೆ ಅಷ್ಟು ನಂಬಿಕೆ ಇಲ್ಲ ಅವ್ರನ್ನೇ ಪ್ರೀತಿಸ್ತೀರಾ ಅಂತ. ಬೇರೆ ಯಾರಾದ್ರೂ ನಿಮ್ ಲೈಫ್ ಅಲ್ಲಿ ಬಂದ್ಬಿಟ್ಟಿದಾರಾ ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಜಾಸ್ತಿ ಓಡ್ತಾ ಇದೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ಕರೆಂಟ್ ಫೀಲಿಂಗ್ಸು ನಾಟ್ ಟುಡೇ. ಅವ್ರಿಗೆ ಅವ್ರ ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಅವ್ರಿಗೆ ಅವ್ರು ಹರ್ಟ್ ಮಾಡ್ಕೋತಿದ್ದಾರೆ, ನಿಮ್ ಜೊತೆ ಮಾತಾಡೋದು ಅವಾಯ್ಡ್ ಮಾಡ್ತಿದ್ದಾರೆ, ತುಂಬಾ ಅಪ್ಸೆಟ್ ಆಗಿದ್ದಾರೆ. ಓಕೆನಾ? ಸೊ ಅವ್ರು ಈಗ್ಲೇ ನಿಮ್ ಕಡೆ ಅಪ್ರೋಚ್ ಮಾಡಲ್ಲ. ನೀವಿಬ್ರು ಮಿರರಿಂಗ್ ಎನರ್ಜಿಲಿ ಇದ್ದೀರಾ, ನಿಮ್ಗೂ ಅವ್ರ ಮೇಲೆ ಡೌಟ್ ಇರ್ಬೋದು ಅವ್ರ ಯಾರ ಜೊತೆ ಆದ್ರೂ ಇರ್ತಾರೆ ಅಂತ. ಅಂಡ್ ಇಬ್ರು ಹೀಲ್ ಮಾಡ್ಕೋಬೇಕು ಅನ್ಕೋತಾ ಇದ್ದೀರಾ. ಮತ್ ಇನ್ನರ್ ವೂಂಡ್ಸ್ ಇದೆ ಇಬ್ರಿಗೂನು, ಅದನ್ನ ವಾಸೆ ಮಾಡ್ಕೊಂಡೇ ನೀವು ಮುಂದುವರಿಬೇಕು ಅಂತ ತುಂಬಾ ಅನ್ಕೋತಾ ಇದ್ದೀರಾ ಇಬ್ರು ಅಷ್ಟೇ. ಓಕೆನಾ? ಅವರು ಈ ಕನೆಕ್ಷನ್ ಒಂದ್ ಚಾನ್ಸ್ ತಗೋಬೇಕು ಅಂತ ಅನ್ಕೋತಿದ್ದಾರೆ. ತುಂಬಾ ರಿಸ್ಕ್ಸ್ ಇದೆ, ತುಂಬಾ ನಿಮ್ಗೆ ಆಪ್ಷನ್ಸ್ ಇದ್ರೂನು ಒಂದ್ ಚಾನ್ಸ್ ತಗೊಳ್ಳೇಬೇಕು ಅಂತ ಅನ್ಕೋತಾ ಇದ್ದಾರೆ. ತುಂಬಾ ನಿಮ್ ಕಡೆ ಇಂಟ್ರೆಸ್ಟೆಡ್ ಆಗಿದ್ದಾರೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ಫ್ಲರ್ಟೇಷಿಯಸ್ ಆಗಿ ನಿಮ್ ಬಗ್ಗೆ ನಡ್ಕೋಬೇಕು, ನಿಮ್ ಕಡೆ ನಡ್ಕೋಬೇಕು ಅಂತ ಇದೆ. ಮತ್ತೆ ನಿಮ್ ಜೊತೆ ಡೇಟ್ ಮಾಡ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ ಅವ್ರಿಗೆ. ಓಕೆನಾ? ಮತ್ತೆ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಬೇಕು, ಮೆಸೇಜ್ ಮಾಡ್ಬೇಕು, ಅವ್ರ ಬಗ್ಗೆನೆ ನಿಮ್ ಬಗ್ಗೆನೆ ಯೋಚನೆಗಳು. ಅಂಡ್ ನಿಮ್ಗೆಲ್ಲ ಹೇಳ್ಬೇಕು ಅವ್ರು ಎಷ್ಟ್ ಮಿಸ್ ಮಾಡ್ಕೋತಿದ್ದಾರೆ ಅಂತ ಅನ್ಕೋತಾ ಇದ್ದಾರೆ. ಓಕೆನಾ ಗೈಸ್? ತುಂಬಾ ಮಿಸ್ಸಿಂಗ್ ಎನರ್ಜಿ ಇದೆ. ಆಕ್ಷನ್ ತಗೋಬೇಕು ಅಂತ ಅನ್ಕೊಂಡ್ರು ಅವ್ರ ಕೈಲಿ ತಗೊಳಕ್ ಆಗ್ತಿಲ್ಲ. ಒಂದು ಓವರ್ ಎಕ್ಸ್ಪೆಕ್ಟೇಷನ್, ನೀವೇ ಆಕ್ಷನ್ ತಗೋಬೇಕು, ನೀವೇ ಬರ್ಬೇಕು ಅಂತ. ಮತ್ತೆ ತುಂಬಾ ನಿಮ್ಮಲ್ಲಿ ಏನಾದ್ರು ತಪ್ಪು ಸಿಕ್ಕುತ್ತಾ ಅಂತ ನೋಡೋ ತರ ಇದೆ. ಅವರು ಅಬ್ಸರ್ವ್ ಮಾಡ್ತಿರೋದು, ನಿಮ್ಮಲ್ಲಿ ಏನಾದ್ರೂ ತಪ್ಪು ಸಿಗುತ್ತಾ, ಈ ತರ ವ್ಯಕ್ತಿ ಇರಕ್ ಸಾಧ್ಯನಾ, ಇಷ್ಟು ಒಳ್ಳೆಯವರು, ಏನಾದ್ರು ತಪ್ಪು ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾರೆ. ಅಂಡ್ ನೀವೇ ಆಕ್ಷನ್ ತಗೊಳ್ಳಿ ಅನ್ನೋ ಜಾಸ್ತಿ ನನಗ್ ಕಾಣಿಸ್ತಿದೆ. ತುಂಬಾ ರೊಮ್ಯಾಂಟಿಕಲಿ ವೆರಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು, ಬಟ್ ನಿಮಗ್ ಚಾಯ್ಸಸ್ ಇರೋದು ಅವ್ರಿಗೆ ತುಂಬಾ ಚುಚ್ಚುತ್ತಾ ಇದೆ. ಅಂಡ್ ನೀವು ಅವ್ರನ್ನಲ್ದೆ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಬಿಡ್ತೀರಾ ಅನ್ನೋದು ತುಂಬಾ ಅನ್ನಿಸ್ತಿದೆ ಅವ್ರಿಗೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ವೈಟಿಂಗ್ ಫಾರ್ ಯುವರ್ ಕಾಲ್. ನಾನು ಆಗ್ಲೇ ಗೈಸ್, ನಾನು ಅವಾಗಿಂದ ಏನ್ ಹೇಳ್ದೆ ಗೈಸ್, ನೀವ್ ಆಕ್ಷನ್ ತಗೊಳ್ಳಿ ಅಂತ ಕಾಯ್ತಿದ್ದಾರೆ. ನೀವೇ ಆಕ್ಷನ್ ತಗೋಬೇಕು, ನಾನ್ ಯಾಕೆ ತಗೋಬೇಕು ಅನ್ನೋದು ತುಂಬಾ ಇದೆ. ಸೊ ಅದೇ ನಡೀತಿದೆ, ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ವೈ ಯು ಆರ್ ಅವಾಯ್ಡಿಂಗ್ ಮೀ. ಅವರು ನೀವ್ ಆಕ್ಷನ್ ಮಾಡದೇ ಇರೋದು ಕೋಪ ಇದೆ, ಮತ್ ನೀವ್ ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಫೀಲ್ ಮಾಡ್ಕೋತಾ ಇದ್ದಾರೆ. ಓಕೆನಾ? ನೀವ್ ಆಕ್ಷನ್ ತಗೊಂಡಿಲ್ಲ ಅಂತ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ರೀಸನ್ ಐ ಸ್ಮೈಲ್. ನಿಮ್ ಬಗ್ಗೆ ನೆನ್ಸ್ಕೊಂಡ್ರೆ ಸಾಕು ಅವ್ರಿಗೆ ಸ್ಮೈಲ್ ಬರುತ್ತೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದಾರೆ. ಯು ಲಿವ್ ರೆಂಟ್ ಫ್ರೀ ಇನ್ ಮೈ ಹೆಡ್ 24/7. ನೀವ್ ಅವ್ರ ತಲೆಯಲ್ಲಿ 24/7 ರೆಂಟ್ ಇಲ್ದೆ ನಡೀತೀರಾ ಅಂತ ಹೇಳ್ತಾ ಇದಾರೆ. ಐ ಹ್ಯಾವ್ ಸೋ ಮೆನಿ ಚಾಯ್ಸಸ್ ಬಟ್ ಐ ಓನ್ಲಿ ವಾಂಟ್ ಯು.
ಸಿ ಅವ್ರಿಗೂ ತುಂಬಾ ಚಾಯ್ಸಸ್ ಇದೆ, ಆದ್ರೆ ಅವ್ರಿಗೆ ನೀವು ಮಾತ್ರ ಬೇಕು ಅಂತ. ಬಟ್ ನೀವು ಅವ್ರನ್ನ ಸೆಲೆಕ್ಟ್ ಮಾಡ್ಕೋತೀರಾ ಅನ್ನೋ ಡೌಟ್ ಅವ್ರಿಗೆ ತುಂಬಾ ಕಾಡುತ್ತೆ ಈಗ ಈ ಸಮಯದಲ್ಲಿ. ನಿಮ್ಗೆ ಲವ್ ಗೈಡೆನ್ಸ್ ಏನಿದೆ ನೋಡೋಣ. ಫೈಲ್ 1 ಲವ್ ಗೈಡೆನ್ಸ್ ಏನಿದೆ. ಯೂನಿವರ್ಸ್ ಪ್ಲೀಸ್ ಎಕ್ಸ್ಪ್ರೆಸ್ ಯುವರ್ ಲವ್. ನಾನು ಅವಾಗಿಂದ ಏನ್ ಹೇಳ್ದೆ, ನೀವೇನು ಆಕ್ಷನ್ ತಗೋತಿಲ್ಲ, ಅದಕ್ಕೆ ಅವ್ರಿಗೆ ಬೇಜಾರಾಗಿದೆ, ಹರ್ಟ್ ಆಗಿದೆ ಅಂತ. ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ, ಓಕೆನಾ? ಅವ್ರಿಗೆ ಗೊತ್ತಾಗ್ಬೇಕು ನೀವ್ ಎಷ್ಟ್ ಪ್ರೀತಿ ಮಾಡ್ತೀರಾ ಅಂತ. ನೀವೇನು ಕಳ್ಕೊಳಲ್ಲ, ನೀವೇ ಎಕ್ಸ್ಪ್ರೆಸ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವೇ ಆಕ್ಷನ್ ತಗೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಟೇಕ್ ಯುವರ್ ಪವರ್ ಬ್ಯಾಕ್. ಓಕೆ, ಈ ಕನೆಕ್ಷನ್ದು ಪವರ್ನ ನೀವು ಆ ವ್ಯಕ್ತಿಗೆ ಕೊಟ್ಕೊಂಡು ಕೂತಿದ್ದೀರಾ. ಆ ಪವರ್ನ ಅವ್ರಿಗೆ ಕೊಡ್ಬೇಡಿ, ನಿಮ್ ಖುಷಿನ ಅವ್ರ ಕೈಗೆ ಕೊಡ್ಬೇಡಿ. ನಿಮ್ಮ ಖುಷಿ, ನಿಮ್ಮ ಈ ಕನೆಕ್ಷನ್ ಪವರ್ ನಿಮ್ ಕೈಲಿ ಇರ್ಬೇಕು. ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಮಾತ್ರ ಆ ಪವರ್ ನಿಮ್ ಕೈಲಿ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಎಲ್ಲಾನು ಅವ್ರಿಗೆ ಬಿಡ್ಬೇಡಿ ಆ ಕನೆಕ್ಷನ್ದು ಪವರ್ ಅಂತ ಹೇಳ್ತಿದ್ದಾರೆ. ಓಪನ್ ಯುವರ್ ಸೆಲ್ಫ್ ಟು ಲವ್. ನಾನು ಆಗ್ಲೇ ಹೇಳ್ದೆ ಗೈಸ್, ಫೈಲ್ 1 ಅಲ್ಲಂತೂ ನೀವು ಎಕ್ಸ್ಪ್ರೆಸ್ ಮಾಡಿ ಅಂತಾನೆ ಯೂನಿವರ್ಸ್ ಕಡೆಯಿಂದ ಬರ್ತಿದೆ. ಅಂಡ್ ನೀವು ಆಕ್ಷನ್ ತಗೊಳ್ಳಿ ಅಂತ. ಅವ್ರ ಆಸೆನೂ ಅದೇ ಇದೆ, ಓವರ್ ಎಕ್ಸ್ಪೆಕ್ಟೇಷನ್ ಇದೆ, ನೀವೇ ಆಕ್ಷನ್ ತಗೋಬೇಕು ಅಂತ. ಇದ್ರಲ್ಲೂ ನೋಡಿ, ನೀವೇ ಓಪನ್ ಅಪ್ ಆಗಿ ಈ ಪ್ರೀತಿಗೆ, ಓಕೆನಾ? ಭಯ ಬೇಡ, ಓಕೆ? ಏನು ನೀವು ಕಳ್ಕೊಳಲ್ಲ, ನೀವೇ ಎಕ್ಸ್ಪ್ರೆಸ್ ಮಾಡಿ ಅಂತ ಯೂನಿವರ್ಸ್ ಪದೇ ಪದೇ ಹೇಳ್ತಿದ್ದಾರೆ. ಜನರಲ್ ಆಗಿ ಏನ್ ಗೈಡೆನ್ಸ್ ಇದೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಜನರಲ್ ಗೈಡೆನ್ಸ್ ಏನಿದೆ ಫೈಲ್ 1 ಪರ್ಸನ್ಗೆ. ಬಿ ಯು. ನೀವಾಗಿರಿ, ನೀವೇನು ಚೇಂಜ್ ಆಗ್ಬೇಡಿ. ನೀವು ಹಿಂಗಿರೋದೆ ಎಲ್ಲಾರ್ಗು ಇಷ್ಟ ಆಗುತ್ತೆ. ಮತ್ ನೀವ್ ಇವಾಗ ಹೇಗಿದ್ದೀರಾ ಅದೇ ಸರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ವೆರಿ ಏನ್ ಹೇಳ್ಬೋದು, ಮಿಕ್ಸ್ಡ್ ಎನರ್ಜಿ, ಕನ್ಫ್ಯೂಸ್ಡ್ ಎನರ್ಜಿ ನಿಮ್ ಪರ್ಸನ್ದು. ಬಟ್ ಪ್ರೀತಿ ಅಂತೂ ಇದೆ. ಸ್ವಲ್ಪ ಜಲಸ್, ಪೊಸೆಸಿವ್, ಕಾಂಪಿಟೇಟಿವ್ ಎನರ್ಜಿ ಜಾಸ್ತಿ ಕಾಣಿಸ್ತಿದೆ ನಂಗೆ ಫೈಲ್ 1 ಅಲ್ಲಿ. ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಿಮ್ಗೆ ನೋಡೋಣ. ಫೈಲ್ 1 ವ್ಯಕ್ತಿ ಈ ಸಮಯದಲ್ಲಿ ನೀನೇ ಮೊದಲು ನೀನೇ ಕೊನೆ, ಬೇರೆ ಏನು ಬೇಡ ನನಗೆ. ಗೈಸ್, ನಾನು ರೀಡಿಂಗ್ ಅಲ್ಲಿ ಹೇಳ್ದೆ ಅವ್ರಿಗೆ ನಿಮಗ್ ತುಂಬಾ ಚಾಯ್ಸಸ್ ಇದೆ, ಬಟ್ ಡೌಟ್ ಪಡ್ತಾರೆ. ನೀವು ಅವ್ರನ್ನ ಸೆಲೆಕ್ಟ್ ಮಾಡ್ಕೋತೀರೋ ಇಲ್ಲ ಬೇರೆಯವ್ರ ಜೊತೆ ಹೊಟ್ಟೋಗ್ತಿರೋ, ಮೂವ್ ಆನ್ ಆಗ್ತಿರೋ, ಖುಷಿಯಾಗಿದ್ದೀರೋ ಅಂತ. ನಿಮಗೂ ಅದೇ ಇದೆ, ಯಾಕಂದ್ರೆ ನಾನು ಆಗ್ಲೇ ನೋಡಿದೆ ಮಿರರಿಂಗ್ ಎನರ್ಜಿ ಬಂದಿದೆ. ಸೊ ಆತರ ಇಲ್ಲ, ಇವ್ರಿಗೆ ಯಾರು ಬೇರೆಯವ್ರು ಇಲ್ಲ, ಬೇರೆ ಏನು ಬೇಡ, ಬೇರೆ ಯಾರು ಬೇಡ ಅಂತ ಕ್ಲಾರಿಟಿ ಕೊಡ್ತಿದ್ದಾರೆ ಈ ಸಾಂಗ್ ಇಂದ. ಈ ಸಾಂಗ್ ಫುಲ್ ನೋಡಿ ಗೈಸ್, ನಿಮ್ಗೆ ಇನ್ನು ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ, ಓಕೆನಾ? ಸಿ, ನಾನು ಪದೇ 2 ಸರಿ 3 ಸರಿ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ. ಅವ್ರದ್ದು ಫೀಲಿಂಗ್ಸ್ ನಿಮ್ಗೆ ಹೇಳಿದೀನಿ ಒತ್ತಿ. ಯಾಕಂದ್ರೆ ನಂಗೆ ಯೂನಿವರ್ಸ್ ಏಂಜಲ್ಸ್ ಪದೇ ಅದನ್ನ ನನಗೆ ರಿಪಿಟೇಷನ್ ಮಾಡಿದ್ರು. ಸೊ ನಾನು ನಿಮ್ಗೆ ಅದ್ ಹೇಳ್ಬೇಕಾಯ್ತು. ಅಂಡ್ ಕ್ಲಿಯರ್ ಆಗಿ ಹೇಳಿದೀನಿ ಅವ್ರ ಕಡೆಯಿಂದ ನಿಮ್ಗೆ ಏನ್ ಥಾಟ್ಸ್ ಇದೆ ಅಂತ. ಹೋಪ್ ನಿಮ್ಗೆ ಇಷ್ಟ ಆಯ್ತು ನನ್ನ ರೀಡಿಂಗ್ ಅಂತ ಅನ್ಕೋತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ನಾನು ಪರ್ಸನಲ್ ರೀಡಿಂಗ್ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ ಅಂಡ್ ಕಾಮೆಂಟ್ ಮಾಡಿ. ನಾನು ಎಲ್ಲಾ ಕಾಮೆಂಟ್ಸ್ ಓದ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣಂ ವಂದೇ ಜಗದ್ಗುರು. ಹಾಯ್ ಗೈಸ್, ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ರ ವೆಲ್ಕಮ್. ಫೈಲ್ 2 ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ ಗೈಸ್. ಅವ್ರ ಜೊತೆ ಕಳೆದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆತರ ನೆನ್ಸ್ಕೊಳ್ಳಿ ಗೈಸ್, ಓಕೆನಾ? ಏಟ್ ಆಫ್ ಪೆಂಟಕಲ್ಸ್. ಫೈಲ್ 2 ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಪೇಜ್ ಆಫ್ ಸ್ವೋರ್ಡ್ಸ್, ದಿ ಎಂಪರರ್, ಕಿಂಗ್ ಆಫ್ ವಾಂಡ್ಸ್, ಸ್ಟಾರ್ ಕಾರ್ಡ್. ಓಕೆ ಗೈಸ್, ನೋಡಿ ತುಂಬಾ ವರ್ಕೋಹಾಲಿಕ್ ಆಗಿದ್ದಾರೆ ಇತ್ತೀಚೆಗೆ ನಿಮ್ ಪರ್ಸನ್. ಅಂದ್ರೆ ಜಾಸ್ತಿ ಕೆಲ್ಸ ಅಂತ ಆ ಕಡೆನೆ ಗಮನ ಇದೆ ಅವ್ರಿಗೆ. ಮತ್ತೆ ಅವ್ರಿಗೆ ಕನೆಕ್ಷನ್ ಅಲ್ಲಿ ಫೋಕಸ್ ಮಾಡ್ಬೇಕು ಅಂತ ತುಂಬಾ ಅನ್ಸಿದೆ ಅವ್ರಿಗೆ ಚಿಕ್ಕ ಸೋಷಿಯಲ್ ಸರ್ಕಲ್ ಇದೆ, ಜಾಸ್ತಿ ಫ್ರೆಂಡ್ ಸರ್ಕಲ್ ಇಲ್ಲ. ಸೊ ನಿಮ್ ಕನೆಕ್ಷನ್ ಅವ್ರಿಗೆಲ್ಲ. ಸೊ ಈ ಕಡೆ ಫೋಕಸ್ ಮಾಡ್ಬೇಕು. ನನ್ನ 100% ಕೊಡಕ್ ಆಗ್ತಿಲ್ಲ,
ನಾನ್ ಬರೀ ವರ್ಕ್ ಅಂತಾನೆ ಇದೀನಿ ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಮತ್ತೆ ನಿಮ್ನ ಪ್ರಿಯಾರಿಟೈಸ್ ಮಾಡಕ್ ಅವ್ರ ಕೈಲಿ ಆಗ್ತಾ ಇಲ್ಲ. ಅಂಡ್ ಅವರು ಇಷ್ಟು ದಿನ ಬರೀ ಹಾರ್ಡ್ ವರ್ಕ್, ವೆಲ್ತ್, ಕೆರಿಯರ್ ಅಂತಾನೆ ಇದ್ರು. ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ ಆಗಿದ್ರು. ಫೈನಾನ್ಷಿಯಲಿ ಈಗ ಸೆಕ್ಯೂರ್ಡ್ ಆಗ್ತಾ ಇದಾರೆ. ಬಟ್ ನ್ಯೂ ಜಾಬ್ ಆರ್ ಬಿಸ್ನೆಸ್ ಏನೋ ಒಂದು ಅವ್ರಿಗೆ ಸ್ಟೇಬಲ್ ಆಗಿ ಕೆರಿಯರ್ ವೈಸ್ ಸಿಕ್ಕಿದೆ. ಬಟ್ ನಿಮ್ಗೇನು ಕೊಡ್ತಾ ಇಲ್ಲ. ಮತ್ತೆ ಅವ್ರ ಸೆಲ್ಫ್ ಫಿಟ್ನೆಸ್ ಬಗ್ಗೆನೂ ನೋಡ್ಕೊತಾ ಇಲ್ಲ. ಈ ಕನೆಕ್ಷನ್ಗೂ ಏನು ಕೊಡ್ತಾ ಇಲ್ಲ. ಇನ್ಮೇಲೆ ಇನ್ನೂ ಈ ಕನೆಕ್ಷನ್ಗೆ ಕೊಡ್ಬೇಕು, ಎಫರ್ಟ್ ಹಾಕ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಅವ್ರು ಮುಂಚೆ ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಈ ಕನೆಕ್ಷನ್ ಬಗ್ಗೆ, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಮತ್ತೆ ಈಗ ಕಮಿಟ್ ಆಗ್ಬೇಕು ಅಂತ ಅವ್ರಿಗೆ ಅನ್ಸಕ್ ಶುರು ಆಗಿದೆ ಈ ಕನೆಕ್ಷನ್ಗೆ. ಮುಂಚೆ ಕಮಿಟ್ಮೆಂಟ್ ಆಗಲ್ಲ, ಕಾನ್ಸಂಟ್ರೇಷನ್ ಮಾಡಕ್ ಆಗಿಲ್ಲ, ಕಮಿಟ್ಮೆಂಟ್ ಕೊಡಕ್ ಆಗಲ್ಲ ಅಂತಿದ್ರು. ಬಟ್ ಈಗ ಅವ್ರಿಗೆ ಕಮಿಟ್ ಆಗ್ಬೇಕು ಈ ಕನೆಕ್ಷನ್ಗೆ ಅಂತ ತುಂಬಾ ಅನ್ಸಿದೆ. ಅಂಡ್ ಅವ್ರು ಅನ್ಕೋತಾ ಇದಾರೆ, ಏನಾದ್ರೂ ಮಾತಾಡಿದ್ರೆ ಸ್ವಲ್ಪ ನಾನು ಯೋಚನೆ ಮಾಡಿ ಮಾತಾಡ್ಬೇಕು. ಯಾಕಂದ್ರೆ ಅವ್ರೇನೋ ಮಾತಾಡೋದು, ಅದಕ್ ನೀವೇನೋ ಮಾತಾಡೋದು, ಅದ್ ಇವ್ರಿಗ್ ಅನ್ಫೇರ್ ಅನ್ಸೋದು ಅಥವಾ ನಿಮ್ಗ್ ಅನ್ಫೇರ್ ಅನ್ಸೋದು, ಆತರ ಆಗಿದೆ. ಸೊ ತುಂಬಾ ಮಾತುಕತೆ, ಆ ತುಂಬಾ ಮಾತುಕತೆ ಒಳ್ಳೇದಲ್ಲ ನಮ್ಮಿಬ್ರು ಮಧ್ಯ ಅಂತ ಅವ್ರಿಗೆ ಯಾಕೋ ಅನ್ಸಿದೆ. ಯಾಕಂದ್ರೆ ಅವ್ರೇನೋ ಮಾತಾಡೋದು, ನೀವೇನೋ ಮಾತಾಡೋದು, ಇನ್ನೇನಕ್ಕೋ ತಿರ್ಗೋದು, ಅದು ಅವ್ರಿಗೆ ಇಷ್ಟ ಇಲ್ಲ. ನಿಮ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ತಗೋತಿದ್ದಾರೆ ಆಚೆ ಕಡೆಯಿಂದ. ಸ್ವಲ್ಪ ನೋಡಿ, ಮತ್ತೆ ಅದೇ ಬಂತು, ಆರ್ಗ್ಯುಮೆಂಟ್ಸ್ ಆಗಿದೆ ನಿಮ್ಮಿಬ್ಬರ ಮಧ್ಯ. ಬಟ್ ಅವ್ರು ತುಂಬಾ ಕ್ಯೂರಿಯಸ್ ಆಗಿದ್ದಾರೆ, ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಕ್ಯೂರಿಯಸ್ ಆಗಿದ್ದಾರೆ. ಅಂಡ್ ನೀವ್ ಫೈನಾನ್ಷಿಯಲ್ ಅಡ್ವೈಸ್ ಅವ್ರಿಗೆ ಕೊಡ್ಬೋದು ಅನ್ಸುತ್ತೆ. ಅವ್ರಿಗೆ ಅದೆಲ್ಲ ಇಷ್ಟ ಆಗ್ತಿತ್ತು. ಬಟ್ ಈ ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ಸ್ ಇಂದ ನಿಮ್ಮಿಬ್ರಲ್ಲಿ ಬ್ರೇಕ್ ಆಗಿದೆ. ಓಕೆನಾ? ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಾಡ್ತಿದೆ. ಹೆಡ್ಡೇಕ್ ಅನ್ಸುತ್ತೆ, ಸ್ವಲ್ಪ ಹೆಡ್ಡೇಕ್ ಇರ್ಬೋದು. ತುಂಬಾ ರಿಜಿಡ್ ಆಗಿ ಬಿಹೇವ್ ಮಾಡ್ತಾರೆ ನಿಮ್ ಪರ್ಸನ್. ತುಂಬಾ ಹಠ, ಡಿಸಿಪ್ಲಿನ್ ಏನಾದ್ರು ಇಲ್ಲ ಅಂದ್ರೆ ಅವ್ರಿಗೆ ಕೋಪ ಬರುತ್ತೆ. ತುಂಬಾ ಡೆಡಿಕೇಟೆಡ್ ಆಗಿರ್ಬೇಕು, ಇಲ್ಲಾಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ತುಂಬಾ ಪ್ಯಾಟರ್ನಲ್ ಇಶ್ಯೂಸ್ ಕಾಣಿಸ್ತಿದೆ. ಅಂದ್ರೆ ಅವ್ರಿಗೆ ಪೇರೆಂಟ್ಸ್ ಕಡೆಯಿಂದ ಅಷ್ಟು ಒಳ್ಳೆ ಪ್ರೀತಿ ಸಿಕ್ಕಿಲ್ಲ ಅನ್ಸುತ್ತೆ. ಸೊ ಅದೇ ಇವ್ರಿಗೂ ಕಂಟಿನ್ಯೂ ಆಗ್ತಿದೆ. ಓಕೆನಾ? ಅಲ್ಲಿ ನೋಡಿರ್ತಾರಲ್ಲ, ಅವರು ಚಿಕ್ಕವರಿದ್ದಾಗ ಬೆಳೆಯುವಾಗ ವಾತಾವರಣ ಹೇಗಿರುತ್ತೆ. ಸೊ ಅದು ಸ್ವಲ್ಪ ಅವ್ರಿಗೆ ಈ ತರ ರಿಜಿಡ್ ಆಗಿರ್ಬೇಕು, ಕೋಪ ತಾಪ ಅಂಡ್ ತುಂಬಾ ಡಿಸಿಪ್ಲಿನ್ಡ್ ಆಗಿರ್ಬೇಕು, ಆ ತರ ಪೇರೆಂಟ್ಸ್ ಇಂದ ಬಂದಿರೋದು ಅವ್ರಿಗೆ. ಅವ್ರು ಅನ್ಕೋತಾ ಇದಾರೆ, ನಾನು ಇಷ್ಟೊಂದು ಸ್ಟ್ರಿಕ್ಟ್ ಆದ್ರೆ ನನ್ ಜೊತೆ ಯಾರು ಇರಲ್ಲ, ನಾನು ಈ ತರ ಇರ್ಬಾರ್ದು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಹಂಬಲ್ ಆಗಿರ್ಬೇಕು, ಇಷ್ಟೊಂದು ಹಾರ್ಡ್ ಇದ್ರೆ ಯಾರು ನನ್ನ ಹತ್ರಕ್ಕೂ ಬರಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ನಿಮ್ ವ್ಯಕ್ತಿ ಸೆಲ್ಫ್ ಮೇಡ್, ಅಂದ್ರೆ ಅವ್ರು ಕಷ್ಟಪಟ್ಟು ಮೇಲಕ್ ಬಂದಿದ್ದಾರೆ. ತುಂಬಾ ಡಾಮಿನೇಟಿಂಗ್ ನೇಚರ್ ಅವ್ರದ್ದು. ತುಂಬಾ ಮೆಚೂರ್ಡ್ ಇದಾರೆ. ಅವ್ರ ಎಮೋಷನ್ಸ್ ನ ಹೈಡ್ ಮಾಡ್ತಾರೆ, ತುಂಬಾ ಲಿಮಿಟೇಷನ್ಸ್ ಹಾಕೋತಾರೆ. ಈ ಕನೆಕ್ಷನ್ಗೆ ಸ್ಟೆಬಿಲಿಟಿ ಮತ್ತೆ ಸೆಕ್ಯೂರಿಟಿ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ವೆಲ್ತ್ ಎಲ್ಲ ಅರ್ನ್ ಮಾಡಿ ಇಟ್ಕೊಂಡಿದ್ದಾರೆ, ತುಂಬಾ ಕಷ್ಟಪಟ್ಟು ಅರ್ನ್ ಮಾಡಿದ್ದಾರೆ. ಬಟ್ ಕೋಪ ಮತ್ತೆ ಹಠ ಜಾಸ್ತಿ. ಓಕೆನಾ? ಅದನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೋತಾ ಇದಾರೆ. ಯಾಕಂದ್ರೆ ಇವೆಲ್ಲ ಸಿಕ್ಕಿರೋದು ಅವ್ರ ಪೇರೆಂಟ್ಸ್ ಇಂದ. ಅವ್ರಿಗೆ ಡೈರೆಕ್ಷನ್ ಕಾಣಿಸ್ತಿಲ್ಲ ಲೈಫ್ ಅಲ್ಲಿ. ಇನ್ನೂ ಅರ್ನ್ ಮಾಡ್ಬೇಕು, ಇನ್ನೂ ಅವ್ರಿಗೆ ಅವ್ರ ಲೈಫಲ್ಲಿ ಇನ್ನೂ ಮುಂದುವರಿಬೇಕು, ಇನ್ನೂ ಚೆನ್ನಾಗಿರ್ಬೇಕು, ಆತರ ಇದೆ. ಅವ್ರಿಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಅಂಡ್ ಅವ್ರಿಗಿನ್ನೂ ಮೆಂಟಲ್ ಕ್ಲಾರಿಟಿ ಸಿಕ್ಕಿಲ್ಲ. ಮತ್ತೆ ಹಠ ಅನ್ನೋದು ತುಂಬಾ ಇದೆ, ಸ್ಟಬರ್ನೆಸ್ ತುಂಬಾ ಕಾಣಿಸ್ತಿದೆ ನನ್ಗೆ. ತುಂಬಾ ಬೋಲ್ಡ್ ಆಗಿ ಆಕ್ಷನ್ ತಗೋತಾರೆ. ಮತ್ತೆ ಬೇರೆಯವ್ರಿಗೆಲ್ಲ ಸುಮಾರು ಜನಕ್ಕೆ ಇನ್ಸ್ಪಿರೇಷನ್, ಅಂದ್ರೆ ಬೇರೆಯವ್ರು ಅವ್ರು ನೋಡ್ದಾಗ ಹಿಂಗಿರ್ಬೇಕು, ಈ ತರ ಸಕ್ಸಸ್ ಸಿಗ್ಬೇಕು ಅಂತ ಇನ್ಸ್ಪೈರ್ ಆಗ್ತಾರೆ. ಆ ತರ ಪರ್ಸನಾಲಿಟಿ ಅವ್ರದ್ದು. ಓಕೆನಾ? ಅಂಡ್ ನಿಮ್ನ ತುಂಬಾ ಪ್ಯಾಷನೇಟ್ ಆಗಿ ಪ್ರೀತಿ ಮಾಡ್ತಾರೆ ಗೈಸ್, ತುಂಬಾ ಪ್ರೀತಿ ಮಾಡ್ತಾರೆ. ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಕಾಣಿಸ್ತಿದೆ ನನ್ಗೆ. ಅಂಡ್ ಅದೇ ಕೋಪ ಬಂದ್ರೆ ಬ್ರೇಕ್ ತಗೋಬಿಡೋದು. ಹೆಂಗೆ ಮಾತಾಡ್ತಿದ್ರು ಅದ್ರ ಉಲ್ಟಾ ಮಾತೇ ಆಡಲ್ಲ, ಆತರ ಆಗ್ಬಿಡ್ತಾರೆ. ತುಂಬಾ ಸ್ಟೇಬಲ್ ಪರ್ಸನ್. ಓಕೆನಾ? ಅವರು ಯಾವ ಜಾಬ್ ಕೆರಿಯರ್ ವಿಷಯದಲ್ಲಿ ಅವ್ರ ಕ್ವಶನ್ ಮಾಡಕ್ಕೆ ಆಗಲ್ಲ, ಅಷ್ಟು ಎಫರ್ಟ್ ಹಾಕಿ ಅವ್ರ ಸಕ್ಸಸ್ ತಗೋತಾರೆ. ಅಷ್ಟು ಡೆಡಿಕೇಟೆಡ್ ಪರ್ಸನ್. ಬಟ್ ಪ್ರೀತಿ ಅಂತ ಬಂದಾಗ ಕೋಪ, ಸ್ಟಬರ್ನೆಸ್ ಜಾಸ್ತಿ ಕಾಣಿಸ್ತಿದೆ. ಮತ್ತೆ ಅವ್ರು ಹೇಳ್ದಂಗೆ ಆಗ್ಬೇಕು, ಡಿಸಿಪ್ಲಿನ್ಡ್, ಆ ಟೈಮಲ್ಲೇ ಆಗ್ಬೇಕು, ಆ ತರ ವ್ಯಕ್ತಿ. ಓಕೆನಾ? ಸೊ ನಿಮ್ಗೂ ಅವ್ರಿಗೂ ಆರ್ಗ್ಯುಮೆಂಟ್ಸ್ ಆಗ್ಬಿಡುತ್ತೆ. ಅವ್ರೇನೋ ಹೇಳ್ತಾರೆ, ಅವಾಗ ನಿಮ್ಗೂ ಕೋಪ ಬಂದ್ ನೀವೇನೋ ಮಾತಾಡ್ಬಿಡ್ತೀರಾ.
ಅವಾಗ ನೀವು ಮಾತಾಡಿದಾಗ ನೀನ್ ಸರಿಗ್ ಮಾತಾಡ್ತಿಲ್ಲ, ಇಟ್ ವೆರಿ ಅನ್ಫೇರ್ ಅಂತ ಅವ್ರು ನಿಮ್ ಮೇಲೆ ಕೋಪ ಮಾಡ್ಕೋತಾರೆ. ಈ ತರನೇ ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ಸ್ ನಡೀತಾ ಇರುತ್ತೆ. ಮತ್ತೆ ನಿಮ್ ಪರ್ಸನ್ ಏನ್ ಗೊತ್ತಾ, ಪಾಸಿಟಿವ್ ನಿಮ್ದು 1000 ಪಾಸಿಟಿವ್ ಇರುತ್ತೆ. ಪಾಸಿಟಿವ್ನೆಲ್ಲ ಬಿಟ್ಬಿಟ್ಟು ನೆಗೆಟಿವ್ ನ ಕೈ ಮಾಡಿ ತೋರಿಸ್ತಾರೆ. ಓಕೆನಾ? ಜಾಸ್ತಿ ಒಂಥರ ನಿಮ್ಗೆ ಹೋಪ್ಲೆಸ್ನೆಸ್ ಫೀಲ್ ಆಗ್ಬಿಡುತ್ತೆ. ಅಯ್ಯೋ ಇವ್ರಿಗೆ ಎಷ್ಟ್ ಮಾಡಿದ್ರು ಅಷ್ಟೇ ಅನ್ನೋ ತರ ನೀವ್ ಇಂಪೇಷಂಟ್ ಆಗ್ತೀರಾ. ಈ ಕನೆಕ್ಷನ್ ಫುಲ್ ಸ್ಲೋ, ಏನ್ ಎಫರ್ಟ್ ಹಾಕಿದ್ರಿ ಇವ್ರು ನನ್ನ ಅಪ್ರಿಶಿಯೇಟೇ ಮಾಡಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ಅಂಡ್ ನೀವು ಪೇಷನ್ಸ್ ಆಗಿದ್ದೀರಾ ಸ್ವಲ್ಪ, ಇಷ್ಟೆಲ್ಲ ಆದ್ರೂ ನೀವೇ ಪೇಷನ್ಸ್ ಆಗಿದ್ದೀರಾ. ನೀವು ಸ್ವಲ್ಪ ಸ್ಪಿರಿಚುವಲ್ ಅನ್ಸುತ್ತೆ ನನ್ ವ್ಯೂವರ್ಸ್. ನೀವು ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ನೋಡ್ತಾ ಇದ್ದೀರಾ ಅಥವಾ ಮಾಡ್ಕೋತಾ ಇದ್ದೀರಾ, ಹೀಲ್ ಆಗ್ತಿದ್ದೀರಾ. ಸೊ ಅವ್ರಿಗೆ ಏನೇ ಸ್ಟಬ್ಬರ್ನೆಸ್ ಬಂದ್ರು ನೀವು ಅದನ್ನ ಸಹಿಸ್ಕೊತಾ ಇದ್ದೀರಾ. ತುಂಬಾ ಕಾಮ್ ಮತ್ತೆ ನೀವು ಸ್ಯಾಟಿಸ್ಫೈಡ್ ಪರ್ಸನ್, ನೀವು ಹೀಲರ್, ನೀವು ಅವ್ರನ್ನ ತುಂಬಾ ಹೀಲ್ ಮಾಡ್ತೀರಾ. ಅವ್ರ ಎಷ್ಟೇ ಕೋಪ, ದ್ವೇಷ, ಸ್ಟಬರ್ನೆಸ್ ಇದ್ರು ನಿಮ್ಮ ಹತ್ರ ಬಂದ್ ಮಾತಾಡಿ ಆರ್ಗ್ಯುಮೆಂಟ್ಸ್ ಆಗ್ಲಿ ಏನೇ ಆಗ್ಲಿ ಅವ್ರ ಹೀಲಿಂಗ್ ಅನ್ಸುತ್ತೆ ಅವ್ರಿಗೆ. ಅಂಡ್ ನಿಮ್ ನೇಚರ್ ಒಂಥರ ಗಿವಿಂಗ್ ನೇಚರು. ನಿಮ್ಗ್ ಹಠ ಇಲ್ಲ ಆ ತರ ಎಲ್ಲ, ನೀವ್ ಸಹಿಸ್ಕೋತೀರಾ. ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಓಕೆನಾ? ತುಂಬಾ ಬ್ಯಾಲೆನ್ಸ್ಡ್ ಅನ್ಸ್ತೀರಾ ನೀವು ಅವ್ರಿಗೆ. ಅಂಡ್ ಒಂಥರ ನೀವು ಅವ್ರು ಎಷ್ಟೇ ಸಕ್ಸಸ್ ರೀಚ್ ಆಗಿರ್ಬೋದು ಅವ್ರ ಲೈಫಲ್ಲಿ, ಬಟ್ ನೀವ್ ಯಾವ್ದೇ ಜಾಬ್ಗೆ ಹೋಗ್ಬೋದು, ನೀವ್ ಏನೇ ಇರ್ಬೋದು, ನೀವು ಫ್ಯಾಮಿಲಿ ವರ್ಕ್ ಎಲ್ಲ ಮೇಂಟೈನ್ ಮಾಡೋದು, ನನಗಿಂತ ಇವ್ರೇನ್ ಕಡಿಮೆ ಇಲ್ಲ ಅಂತ ಅವ್ರಿಗೆ ಅನ್ಸುತ್ತೆ ಗೈಸ್. ಈಕ್ವಲ್ ಅನ್ಸುತ್ತೆ. ನೀವು ತುಂಬಾ ಕೇರ್ ಮಾಡ್ತೀರಾ, ಅದು ತುಂಬಾ ಇಷ್ಟ ಅವ್ರಿಗೆ. ಮತ್ತೆ ನಿಮ್ ಜೊತೆ ಅವ್ರು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನುಭವಿಸ್ತಾರೆ. ಅಂಡ್ ಈ ಕನೆಕ್ಷನ್ ತುಂಬಾ ಸ್ಟೇಬಲ್ ಅನ್ಸುತ್ತೆ ಅವ್ರಿಗೆ. ಓಕೆನಾ? ಮತ್ತೆ ಅವ್ರು ಹೈ ಸ್ಟ್ಯಾಂಡರ್ಡ್ಸ್ ಏನ್ ಸಿಕ್ಕಿದೆ ಅವ್ರ ಲೈಫಲ್ಲಿ, ಅದಕ್ಕೆ ನೀವು ಕಾಂಪ್ಲಿಮೆಂಟರಿ ಆಗಿರ್ತೀರಾ. ಅಂದ್ರೆ ಅದಕ್ಕೆ ನೀವೇನ್ ತೊಂದರೆ ಮಾಡಲ್ಲ. ನಿಮ್ ಕಡೆಯಿಂದ ಅದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ, ಇನ್ನೂ ಪ್ರೋಗ್ರೆಸ್ ಸಿಗುತ್ತೆ ಅವ್ರ ಲೈಫಲ್ಲಿ. ಮತ್ತೆ ಅವರ ಜೀವನದ ಕನಸು ನೀವೇನಾದ್ರೂ ಸಿಕ್ಬಿಟ್ರೆ, ಅವ್ರ ವಿಶ್ ಫುಲ್ಫಿಲ್ಮೆಂಟ್ ಪರ್ಸನ್ ನೀವು ಅಂತ ಹೇಳ್ತಿದ್ದಾರೆ. ಅಂಡ್ ತುಂಬಾ ಬ್ಯಾಲೆನ್ಸ್ ಅಂತೂ ಬರುತ್ತೆ ಅವ್ರ ಲೈಫಲ್ಲಿ ಅಂತ ಅನ್ಕೋತಿದ್ದಾರೆ. ನಿಮ್ ಪರ್ಸನ್ ತುಂಬಾ ಚಾಯ್ಸಸ್ ಇದೆ, ಆದ್ರೆ ನೀವೇ ಬೇಕು ಅವ್ರಿಗೆ. ನೀವೇ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಮತ್ತೆ ಎಮೋಷನಲಿ ತುಂಬಾ ನಿಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ತುಂಬಾ ಇಷ್ಟಪಡ್ತಾರೆ ನಿಮ್. ಓಕೆನಾ? ಎಮೋಷನಲಿ ತುಂಬಾ 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 ಪ್ರೀತಿ ಮಾಡ್ತಾರೆ. ಅಂಡ್ ನೋ ಡೌಟ್ ಸ್ವಲ್ಪ ಸ್ಲೋ ಎನರ್ಜಿ ಇದೆ ಇಬ್ರಿಗೂ. ಅದೇ ಮೈನರ್ ಆರ್ಗ್ಯುಮೆಂಟ್ಸ್, ಅದಕ್ಕೆ ಸ್ವಲ್ಪ ಸ್ಲೋ ಆಗಿದೆ. ಬಟ್ ಬೇರೆ ಏನು ಇಶ್ಯೂಸ್ ಕಾಣಿಸ್ತಿಲ್ಲ. ಅವ್ರಿಗೆ ಅನ್ನಿಸ್ತಿದೆ ಬರೀ ಕೆರಿಯರು, ಪ್ರಾಕ್ಟಿಕಲ್ ಇರೋರು ಈಗ ಈಗ ಈ ಕನೆಕ್ಷನ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ ಅವ್ರಿಗೆ. 10 of swords. ಓಕೆ, ನಮ್ದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. 8 of swords, 9 of pentacles, the wheel of fortune, okay, 3 of wands. Okay. ಗೈಸ್ ಅವ್ರ ಲೈಫಲ್ಲಿ ಬೇರೆಯವ್ರು ಯಾರೋ ಇದ್ರು ಅನ್ಸುತ್ತೆ. 3 of wands ಬಂದಿದೆ. ಅದು ಅವ್ರ ಪೇರೆಂಟ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಇರ್ಬೋದು. ಅವ್ರ ಕಡೆಯಿಂದ ಇವ್ರಿಗೆ ತುಂಬಾ ಮೋಸ ಆಗಿದೆ. 10 of swords, 3 of wands, ತುಂಬಾ ಮೋಸ ಆಗಿದೆ. ಓಕೆನಾ? ಸೊ ಅವ್ರು ನಿಮ್ ಕಡೆ ಈಗ ನಿಮ್ ಬರ್ತ್ ನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ ಕಡೆ ಬರ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರಿಗೆ ಲೈಫಲ್ಲಿ ಎಲ್ಲ ಇದೆ ನಿಮ್ಮನ್ನ ಬಿಟ್ಟು. 9 of pentacles ಬಂದಿದೆ ನೋಡಿ. ಲೈಫಲ್ಲಿ ಎಲ್ಲ ಇದೆ, ಸ್ಯಾಟಿಸ್ಫ್ಯಾಕ್ಷನ್, ದುಡ್ಡು, ಫ್ಯಾಮಿಲಿ ಎಲ್ಲ ಇದೆ ನಿಮ್ನ ಬಿಟ್ಟು. ಸೊ ನೀವ್ ಅವ್ರ ಲೈಫ್ಗೆ ಎಂಟ್ರಿ ಆದ್ರೆ ಅವ್ರ ಲೈಫ್ ಕಂಪ್ಲೀಟ್ ಆಗುತ್ತೆ ಅಂತ ಫೀಲ್ ಮಾಡ್ತಾರೆ ಗೈಸ್. ಓಕೆನಾ? ಕಂಪ್ಲೀಟ್ಲಿ ಅವರು ಎಷ್ಟು ಹರ್ಟ್ ಆಗಿದ್ದಾರೆ ಥರ್ಡ್ ಪಾರ್ಟಿಯಿಂದ. ತುಂಬಾ ಹರ್ಟ್ ಆಗಿದ್ದಾರೆ. ನಿಮ್ಮಿಬ್ರ ಮಧ್ಯೆ ಯಾರಾದ್ರೂ ಥರ್ಡ್ ಪಾರ್ಟಿ ಇದ್ರೆ ಅವ್ರ ಕಡೆಯಿಂದ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ. ಅವ್ರ ಲೈಫ್ ಕಂಪ್ಲೀಟ್ ಅಂತ ಅನ್ಸ್ತಿಲ್ಲ. ಅವ್ರಿಂದ ನೀವು ಖುಷಿಯಾಗಿದ್ದೀರಾ ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಿದೆ. ನೀವು ನಿಮ್ಮನ್ನ ಕೇರ್ ಮಾಡೋರು ತುಂಬಾ ಜನ ಇದ್ದಾರೆ, ನಿಮ್ಮನ್ನ ಪ್ರೀತಿಸೋರು, ಆತರ ತುಂಬಾ ಜನ ಬಂದಿದ್ದಾರೆ ಈಗ ನಿಮ್ ಲೈಫ್ ಅಲ್ಲಿ. ಸೊ ಯು ಆರ್ ಹ್ಯಾಪಿ. ಅಂಡ್ ನೀವು ನಿಮ್ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದೀರಾ. ನಿಮ್ ಜಾಬು, ಕೆರಿಯರು ಅಥವಾ ಫ್ಯಾಮಿಲಿ ಕರೆಕ್ಟ್ ಆಗಿ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಅದು ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಮತ್ತೆ ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ನಿಮ್ ನೆಕ್ ಲೈನ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಓಕೆನಾ? ನಿಮ್ ನೆಕ್ ಲೈನ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಕರೆಕ್ಟ್ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಓಕೆ,
ಕರೆಕ್ಟ್ ಟೈಮ್ಗೋಸ್ಕರ ಕಾಯ್ತಿದ್ದಾರೆ ನಿಮ್ನ ಅಪ್ರೋಚ್ ಮಾಡಕ್ಕೆ. ಅವ್ರನ್ನ ಅವರು ಕಟ್ ಹಾಕೊಂಡಿದ್ದಾರೆ. ಕಣ್ಣಕ್ ಪಟ್ಟಿ ಮುಂಚೆ ಅವರು ಕಣ್ಣಕ್ ಪಟ್ಟಿ ಕಟ್ಕೊಂಡಿದ್ರು ಅನ್ಸುತ್ತೆ, ನೀವ್ ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ಥರ್ಡ್ ಪಾರ್ಟಿಯಿಂದ ಬ್ಯಾಕ್ ಬೈಟ್ ಆದ್ಮೇಲೆ ಅವ್ರಿಗೆ ತುಂಬಾ ಅನ್ಸಿದೆ. ಈಗ ಅವ್ರು ಆ ಪಟ್ಟಿ ತೆಗ್ದು ನೋಡ್ತಿದಾರೆ ಕಣ್ಬಿಟ್ಟು, ನೀವ್ ಎಷ್ಟು ಒಳ್ಳೆಯವ್ರು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಓಕೆನಾ, ನಿಮ್ಮ ವರ್ತ್ ಅರ್ಥ ಆಗಿದೆ. ಸೊ ನಿಮ್ ಬಗ್ಗೆನೇ ಯೋಚನೆ, ನೀವ್ ಯಾವಾಗ ಅವ್ರ ಲೈಫಲ್ಲಿ ಬರ್ತೀರಾ ಅಂತ ಕಾಯ್ತಾ ಇದಾರೆ ಗೈಸ್. ಓಕೆನಾ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ದಿ ಎಂಪರರ್ ಕಾರ್ಡ್. ಗೈಸ್, ನೀವು ತುಂಬಾ ಕೇರಿಂಗ್ ನೇಚರ್, ಮದರ್ಲಿ ನೇಚರ್ ನಾನು ಆಗ್ಲೇ ಹೇಳ್ದೆ. ಅವ್ರ ಮಗುವಿನ ತಾಯಿ ಆಗ್ಬೇಕು ಅಥವಾ ತಂದೆ ಆಗ್ಬೇಕು ಅನ್ನೋದು ಅವ್ರ ತುಂಬಾ ದೊಡ್ಡ ಆಸೆ ಅವ್ರಿಗೆ. ನಿಮ್ಮ ಮಗು, ಅವರ ಮಗುಗೆ ನೀವು ತಾಯಿ ಆಗ್ಬೇಕು, ಆತರ. ಓಕೆ, ನೀವು ಕ್ವೀನ್ ಆಫ್ ಪೆಂಟಕಲ್ಸ್ ಎನರ್ಜಿಲಿ ಇದ್ದೀರಾ ಅಂದ್ರೆ ನೀವು ಕೇರ್ ಮಾಡಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ, ಅಥವಾ ನೀವು ಅವ್ರನ್ನ ಮರ್ತ್ಬಿಟ್ಟಿದ್ದೀರಾ. ನಿಮ್ ಲೈಫಲ್ಲಿ ನಿಮ್ಮ ಸೆಲ್ಫ್ ಕೇರ್ ಅಲ್ಲಿ ನೀವು ಅವ್ರನ್ನ ಮರ್ತ್ಬಿಟ್ಟಿದ್ದೀರಾ. ನೀವು ಕೇರ್ ಮಾಡಲ್ಲ, ಅವ್ರು ಇದ್ರೆಷ್ಟು ಬಿಟ್ರೆಷ್ಟು ಅನ್ನೋ ತರ ಇದ್ದೀರಾ ಅಂತ ಅನ್ಸಿದೆ. ನೀವ್ ಅವ್ರಿಗೆ ಬೇಕೇ ಬೇಕು, ಯಾಕಂದ್ರೆ ಡೆವಿಲ್ ಕಾರ್ಡ್. ನೀವ್ ಅವ್ರು ಹೇಳ್ದಂಗ್ ಕೇಳ್ಬೇಕು, ಈ ಕನೆಕ್ಷನ್ ಅವ್ರು ಹೇಳ್ದಂಗ್ ನಡಿಬೇಕು ಅನ್ನೋದು ಅವ್ರಿಗೆ ತುಂಬಾ ಅನ್ಸಿದೆ. ನೀವ್ ಅವ್ರಿಗೆ ಬೇಕು, ನೀವಿಲ್ದೆ ಅವ್ರಿಗೆ ಪ್ರಪಂಚನೇ ಇಲ್ಲ. ಓಕೆನಾ, ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ತುಂಬಾ ಕಾಣಿಸ್ತಿದೆ. ನಾನು ಆಗ್ಲೇ ಹೇಳ್ದೆ ನೆಕ್ಲೈನ್ ಅಂತ. ಎಲ್ಲಾದ್ರೂ ನೀರಿರೋ ಜಾಗದಲ್ಲಿ ಆಟ ಆಡ್ಬೇಕು ನಿಮ್ ಜೊತೆ, ರೊಮ್ಯಾಂಟಿಕ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಟವರ್ ಮೂಮೆಂಟ್ ನಾನು ಆಗ್ಲೇ ಹೇಳಿಲ್ವಾ, ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಕಡೆಯಿಂದ ತುಂಬಾ ಹರ್ಟ್ ಆಗಿದೆ, ಶಾಕಿಂಗ್ ಮೂಮೆಂಟ್ ನಡೆದಿದೆ. ಅವ್ರು ಅಂದ್ಕೊಂಡೇ ಇರಲ್ಲ. ಓಕೆನಾ, ಅವ್ರಿಗೆ ಏನ್ ಪ್ರೊವೈಡ್ ಮಾಡ್ತಿತ್ತು ಅಥವಾ ಏನ್ ಸಿಕ್ತಿತ್ತು ಅದು ಸಡನ್ ಆಗಿ ಸ್ಟಾಪ್ ಆಗಿದೆ. ಅಥವಾ ಇವ್ರು ಯಾರಿಗ್ ಏನ್ ಕೊಟ್ರು, ಎಷ್ಟೇ ಪ್ರೊವೈಡ್ ಮಾಡಿದ್ರು ಅವ್ರು ಇವ್ರಿಗೆ ಬ್ಯಾಕ್ ಬೈಟ್ ಮಾಡಿದ್ದಾರೆ ಅಂತ ಶಾಕ್ ಆಗಿ ನೋಡ್ತಿದಾರೆ ನೋಡಿ. ಸೊ ಈಗ ನೀವು ಬೇಕು, ಈ ಕನೆಕ್ಷನ್ ಅವ್ರ ಕಂಟ್ರೋಲ್ಗೆ ಸಿಗ್ಬೇಕು. ಸಿಕ್ಕಿಲ್ಲ ಅಂದ್ರೆ ತಲೆ ಕೆಟ್ಟೋದಂಗೆ ಆಗ್ತಿದೆ ಅವ್ರಿಗೆ. ಓಕೆನಾ, ಈ ಕನೆಕ್ಷನ್ ನ ಮತ್ತೆ ಬೆಳೆಸ್ಬೇಕು, ಹುಷಾರಾಗಿ ನೋಡ್ಕೋಬೇಕು, ನೀರ್ ಹಾಕಿ ಬೆಳೆಸ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಯಾಕಂದ್ರೆ ಅವ್ರಿಗೆ ತುಂಬಾ ದೊಡ್ಡ ಮೋಸ ಆಗಿದೆ ಗೈಸ್. ಓಕೆನಾ, ಥರ್ಡ್ ಪಾರ್ಟಿ ಕಡೆಯಿಂದ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯಾರು ಅವ್ರನ್ನ ಅರ್ಥ ಮಾಡ್ಕೊಳಲ್ಲ, ಆದ್ರೆ ನೀವ್ ಅವ್ರನ್ನ ಅರ್ಥ ಮಾಡ್ಕೋತೀರಾ ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ವಾಂಟ್ ಟು ಬಿ ಹೂ ಐ ಯೂಸ್ ಟು ಬಿ, ಯು ಡಿಸರ್ವ್ ಬೆಟರ್. ನಿಮ್ಗೆ ಇನ್ನೂ ಒಳ್ಳೆ ವ್ಯಕ್ತಿ ಸಿಗ್ಬೇಕಿತ್ತು, ಇವ್ರು ಅಷ್ಟು ಡಿಸರ್ವಿಂಗ್ ಅಲ್ಲ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸ್ಟಕ್ ಇನ್ ವಿಷನ್ಸ್ ಆಫ್ ಅಸ್ ಟುಗೆದರ್. ನೀವಿಬ್ರು ಇರೋದನ್ನ ತುಂಬಾ ನೆನ್ಸ್ಕೊತಾ ಇದ್ದಾರೆ ಮತ್ತೆ ಸ್ಟಕ್ ಆಗಿದ್ದಾರೆ. ನಾವಿಬ್ರು ಜೊತೆಲಿದ್ರೆ ಎಷ್ಟು ಚೆನ್ನಾಗಿರೋದು, ಲೈಫ್ ಎಷ್ಟು ಚೆನ್ನಾಗಿರೋದು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಅವ್ರು ಏನು ನಿಮ್ಗೆ ಎಕ್ಸ್ಪ್ರೆಸ್ ಮಾಡಲ್ಲ ಅನ್ಸುತ್ತೆ ಗೈಸ್. ಕಾರ್ಡ್ ನನಗ್ ತೆಗಿಯಕ್ಕೆ ಆಗ್ತಿಲ್ಲ. ಎಮೋಷನ್ಸ್ ಓವರ್ವೆಲ್ಮ್ ಮೀ. ಅವ್ರಿಗೆ ಕೆಲವು ಸರಿ ಎಮೋಷನ್ಸ್, ಇಷ್ಟೊಂದು ಎಮೋಷನ್ಸ್ ಬರ್ತಿದ್ಯಲ್ಲ ನನ್ಗೆ ಇವ್ರ ಬಗ್ಗೆ ಅಂತ ಅವ್ರಿಗೆ ಶಾಕ್ ಆಗುತ್ತೆ. ಓಕೆನಾ, ಓವರ್ವೆಲ್ಮ್ ಆಗ್ತಾರೆ ಆ ಎಮೋಷನ್ಸ್ ನೋಡಿದಾಗ. ಅಷ್ಟು ಅವ್ರಿಗೆ ಶಾಕಿಂಗ್. ಮೈ ಲೈಫ್ ಇಸ್ ಅ ಮೆಸ್ ರೈಟ್ ನೌ. ಅವ್ರ ಲೈಫ್ ಕರೆಂಟ್ಲಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲ ಇದೆ, ಆದ್ರೆ ಪ್ರೀತಿ ಅನ್ನೋದಿಲ್ಲ. ಅದು ನೀವು ಬಂದ್ರೆ ಮಾತ್ರ ಆಗೋದು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ 9 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ನೀವೇ, ನಿಮ್ಮ ಆಬ್ಸೆನ್ಸ್ ಅವ್ರಿಗೆ ಏನೂ ಇಲ್ಲ ಅಂತ ಅನ್ಸ್ತಿದೆ, ಎಲ್ಲಾ ಇದ್ರೂನು. ಓಕೆನಾ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪೈಲ್ 2 ಪರ್ಸನ್ ಕಡೆಯಿಂದ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಯು ಲಾಫ್ ಅಟ್ ಮೈ ಜೋಕ್ಸ್ ಈವನ್ ವೆನ್ ದೇ ಆರ್ ನಾಟ್ ಗುಡ್. ನೀವು ನಗ್ತಿರಂತೆ, ಅವ್ರು ಜೋಕ್ಸ್ ಮಾಡದೇ ಇದ್ರು ನಿಮಗ್ ಖುಷಿ. ನೀವ್ ಅವ್ರನ್ನ ಪ್ರತಿಯೊಂದಕ್ಕೂ ಎಂಕರೇಜ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಅವ್ರು ಏನೇ ಮಾಡ್ಬೋದು, ನೀವ್ ಅದಕ್ಕೆ ಎಂಕರೇಜ್ಮೆಂಟ್ ಮಾಡ್ತೀರಾ, ಕೊಡ್ತೀರಾ, ಎಂಕರೇಜ್ ಕೊಡ್ತೀರಾ, ಅದು ಅವ್ರಿಗೆ ಇಷ್ಟ. ಯು ಆರ್ ಮೈ ಇನ್ಸ್ಪಿರೇಷನ್. ನಿಮ್ಮನ್ನ ಅವ್ರ ಇನ್ಸ್ಪಿರೇಷನ್ ಅಂತ ಅನ್ಕೊಂಡಿದ್ದಾರೆ ಗೈಸ್. ಓಕೆನಾ, ಯು ಆರ್ ದ ಲೈಟ್ ಇನ್ ಮೈ ಲೈಫ್. ನೀವು ಅವರ ಜೀವನದ ಬೆಳಕು ಅಂತ ಹೇಳ್ತಾ ಇದ್ದಾರೆ. ಐ ಲೈಕ್ ಹೌ ಯು ಶೇರ್ ಎವ್ರಿಥಿಂಗ್ ವಿತ್ ಮೀ. ನೀವ್ ಏನೋ ಅವರಿಂದ ಮುಚ್ಚಿಡಲ್ಲ, ಎಲ್ಲ ಹೇಳ್ಕೊತೀರಾ ಅಂತ ಅವ್ರಿಗೆ ಗೊತ್ತು, ಮತ್ತೆ ಅವ್ರಿಗೆ ಅದು ಇಷ್ಟ. ಯು ಟರ್ನ್ ಮೀ ಆನ್ ಸೋ ಕ್ವಿಕ್ಲಿ. ಅವ್ರು ಎಷ್ಟೇ ಬೇಜಾರಾಗಿರ್ಲಿ, ಯಾವುದೇ ಬ್ಯಾಡ್ ಮೂಡ್ ಅಥವಾ ಮೈಂಡ್ ಸೆಟ್ ಅಲ್ಲಿ ನೀವು ಅವ್ರನ್ನ ಖುಷಿ ಪಡಿಸ್ತೀರಾ, ಆ ಟೈಮಲ್ಲಿ ಖುಷಿಯಾಗಿರೋವಂಗ್ ನೋಡ್ಕೋತೀರಾ, ಅಥವಾ ಅವ್ರ ಮೂಡ್ ನ ಆನ್ ಮಾಡಿಸ್ತೀರಾ, ಆ ತರ ಹೇಳ್ತಾ ಇದಾರೆ.
ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ಲವ್ ಇಸ್ ಇನ್ ದ ಏರ್. ಪ್ರೀತಿ ಕಣ ಕಣದಲ್ಲೂ ಪ್ರೀತಿ ಇದೆ, ಗಾಳಿಲೂ ಪ್ರೀತಿ ಇದೆ. ಅಷ್ಟು ನಿಮ್ನ ಪ್ರೀತಿ ಮಾಡ್ತಾರೆ, ಈಗ ಮಾಡ್ತಿದ್ದಾರೆ. ಐ ಲವ್ ಯು ಮೋರ್ ದೆನ್ ಯು ನೋ. ನೀವ್ ಅನ್ಕೊಂಡಿದ್ದಕ್ಕಿಂತ ತುಂಬಾ ಜಾಸ್ತಿ ಪ್ರೀತಿ ಮಾಡ್ತಾರಂತೆ ಅವ್ರು ನಿಮ್ನ. ಐ ಆಮ್ ಸ್ಟಕ್ ಇನ್ ದ ಥರ್ಡ್ ಪಾರ್ಟಿ. ನಾನು ಆಗ್ಲೇ ಹೇಳ್ದೆ, ಥರ್ಡ್ ಪಾರ್ಟಿಯಿಂದ ಮೋಸ ಆಗಿದೆ, ಓಕೆನಾ. ಸೊ ಅಲ್ಲಿ ಸ್ಟಕ್ ಆಗಿರೋದ್ರಿಂದ ನಿಮ್ ಕಡೆ ಅವ್ರಿಗೆ ಬರಕ್ ಆಗ್ತಿಲ್ಲ. ಬಟ್ ನಿಮ್ಮನ್ ತುಂಬಾ ಮಿಸ್ ಮಾಡ್ಕೋತಾರೆ. ಯು ಹ್ಯಾವ್ ಎ ಪ್ಲೇಸ್ ಇನ್ ಮೈ ಹಾರ್ಟ್ ನೋ ಒನ್ ಕುಡ್ ಎವರ್ ಹ್ಯಾವ್. ಅವ್ರ ಹಾರ್ಟ್ ಅಲ್ಲಿ ನಿಮಗ್ ಕೊಟ್ಟಿರೋ ಜಾಗ ಅವ್ರು ಯಾರಿಗೂ ಕೊಡಕ್ ಆಗಲ್ಲ, ಆಗದು ಇಲ್ಲ, ಆಗ್ತಾನೂ ಇಲ್ಲ, ಆಗದು ಇಲ್ಲ ಅಂತ ಹೇಳ್ತಾ ಇದಾರೆ. ಅವ್ರ ಆ ಜಾಗನ ಅವ್ರು ಯಾರಿಗೂ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಸಿ ಐ ಆಮ್ ಸ್ಟಕ್ ಇನ್ ದ ಥರ್ಡ್ ಪಾರ್ಟಿ ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಥರ್ಡ್ ಪಾರ್ಟಿ ಬ್ಯಾಕ್ ಬೈಟ್ ಮಾಡಿದ್ದಾರೆ. 10 ಆಫ್ ಸೋರ್ಟ್ಸ್ ಎನರ್ಜಿ ಬಂದಿದೆ. ಸೊ ಅವ್ರಿಗೆ ನಿಮ್ ಬೆಲೆ ಈಗ ಗೊತ್ತಾಗಿದೆ ಅಂತ ಕ್ಲಾರಿಟಿ ಸಿಗ್ತಾ ಗೈಸ್. ನಾನು ಯಾಕೆ ಇದನ್ನ ತೋರಿಸ್ತಿದ್ದೀನಿ ಅಂತ. ಥರ್ಡ್ ಪಾರ್ಟಿಯಿಂದ ಅವ್ರಿಗೆ ಹರ್ಟ್ ಆಗಿರೋದು 100% ಸತ್ಯ. ಹರ್ಟ್ ಅಂದ್ರೆ ಚಿಕ್ಕ ಪುಟ್ಟ ಹರ್ಟ್ ಅಲ್ಲ, ಸಿವಿಯರ್, ತುಂಬಾ ದೊಡ್ಡದಾಗಿ ಹರ್ಟ್ ಆಗಿದೆ. ಸೊ ಅವರು ಸ್ಟಕ್ ಆಗಿದ್ದಾರೆ, ಅಲ್ಲಿಂದ ಆಚೆ ಬರಕ್ ಆಗ್ತಿಲ್ಲ, ನಿಮ್ ಕಡೆ ಅಲ್ಲಿ ಇರಕ್ ಆಗ್ತಿಲ್ಲ, ಹಂಗೆ ಅವ್ರಿಗೆ ಬೇಜಾರಾಗ್ತಿದೆ, ಓಕೆನಾ. ಐ ವಾಂಟ್ ಟು ಹ್ಯಾವ್ ಎ ಫ್ಯೂಚರ್ ವಿತ್ ಯು. ನಿಮ್ ಜೊತೆ ಅವ್ರಿಗೆ ಫ್ಯೂಚರ್ ನೋಡ್ತಾರೆ, ಜೀವನ ನೋಡ್ತಾರೆ, ಮುಂದೆ ನಿಮ್ ಜೊತೆ ಬಾಳಿ ಬದುಕಿ ವಯಸ್ಸಾಗೋವರೆಗೂ ನಿಮ್ ಜೊತೆ ಇರ್ಬೇಕು ಅನ್ನೋದು ಅವ್ರ ಆಸೆ. ಫ್ಯೂಚರ್ನ ನಿಮ್ ಜೊತೆನೆ ನೋಡ್ತಾರೆ. ಈಗ ಯಾರ ಜೊತೆ ಆದ್ರೂ ಇರ್ಲಿ, ಫ್ಯೂಚರ್ ಅವರು ನಿಮ್ ಜೊತೆನೇ ನೋಡ್ತಾರೆ, ಓಕೆನಾ. ಜನರಲ್ ಗೈಡೆನ್ಸ್ ಏನಿದೆ, ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಜನರಲ್ ಗೈಡೆನ್ಸ್ ನನ್ನ ವ್ಯೂವರ್ಸ್ಗೆ ಈ ಸಮಯದಲ್ಲಿ ಏನಿದೆ ಪ್ಲೀಸ್ ಹೇಳಿ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್. ನಿಮ್ ಲೈಫಲ್ಲಿ ಏನೇ ನಡೀತಾ ಇದ್ರು ಅದಕ್ಕೊಂದು ರೀಸನ್ ಇದೆ. ಸೊ ತಾಳ್ಮೆಯಾಗಿ ವೆಯ್ಟ್ ಮಾಡಿ, ಒಳ್ಳೇದ್ ಬಂದೇ ಬರುತ್ತೆ, ಒಳ್ಳೇದಾಗತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಲವ್ ಗೈಡೆನ್ಸ್ ಏನಿದೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಲವ್ ಗೈಡೆನ್ಸ್ ಫೈಲ್ 2ಗೆ ಸೋಲ್ಮೇಟ್. ಹೌದು, ನಿಮ್ಗೆ ಅನ್ನಿಸ್ತಾ ಇದ್ರೆ ಈ ವ್ಯಕ್ತಿ ನಿಮ್ ಸೋಲ್ಮೇಟ್ ಅಂತ, ಖಂಡಿತ ಹೌದು. ಮತ್ತೆ ಈ ಕನೆಕ್ಷನ್ ಸೇಕ್ರೆಡ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ, ಪ್ಯೂರ್ ಅಂತ ಹೇಳ್ತಿದ್ದಾರೆ. ಹೌದು, ಇವರೇ ನಿಮ್ ಸೋಲ್ಮೇಟ್ ಅಂತ ಹೇಳ್ತಿದ್ದಾರೆ. ಬೌಂಡ್ರೀಸ್, ನೀವು ನಿಮ್ಮ ಸುತ್ತ ಸ್ವಲ್ಪ ಬೌಂಡ್ರೀಸ್ ಹಾಕೊಳ್ಳಿ, ತುಂಬಾ ಗಿವಿಂಗ್ ಆಗ್ಬೇಡಿ. ಅವ್ರು ಅದನ್ನೇ ನಾನು ಏನ್ ಮಾಡಿದ್ರು ಕ್ಷಮಿಸ್ತಾರೆ ಅಂತ ಅನ್ಕೋತಾರೆ. ಸೊ ಸ್ವಲ್ಪ ಬೌಂಡ್ರೀಸ್ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್, ಓಕೆನಾ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಇವ್ರಿಗೆ ಹರ್ಟ್ ಆಗಿದೆ ಅಂತ. ಅಟ್ಲೀಸ್ಟ್ ನೀವು ಹರ್ಟ್ ಆದಾಗ ಹರ್ಟ್ ಆಗಿದೆ ಅಂತಾದ್ರೂ ಹೇಳ್ಬೇಕು, ಬೌಂಡ್ರೀಸ್ ಹಾಕ್ಬೇಕು. ಇಲ್ಲಾಂದ್ರೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಸೊ ಕ್ಲಿಯರ್ ಆಗಿರಿ ನಿಮ್ ಥಾಟ್ಸು, ನಿಮ್ ಕಮ್ಯುನಿಕೇಶನ್ ಅಲ್ಲಿ, ಮತ್ತೆ ಬೌಂಡ್ರೀಸ್ ಹಾಕಿ ಅಂತ ಹೇಳ್ತಿದ್ದಾರೆ. ನಂಬಿಕೆ ಇಡಿ. ಈ ಕನೆಕ್ಷನ್ ಸುತ್ತ ಏಂಜಲ್ಸ್ ಸಪೋರ್ಟ್ ಇದೆ, ಯೂನಿವರ್ಸ್ ಸಪೋರ್ಟ್ ಇದೆ. ಯಾಕಂದ್ರೆ ನೀವು ಸೋಲ್ಮೇಟ್ಸ್, ಓಕೆನಾ. ಅವ್ರು ಈ ರಿಲೇಶನ್ಶಿಪ್ ವರ್ಕ್ ಆಗೋ ತರ ನಿಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ. ನೀವ್ ಅದನ್ನ ರಿಸೀವ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಗೈಸ್, ನಿಮ್ಗೆ ನನ್ನ ರೀಡಿಂಗ್ ಅಲ್ಲಿ ಯಾವ್ದಾದ್ರು ಮೆಸೇಜ್ ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ 392 ಬರ್ದು ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ಕ್ಲೈಮ್ ಮಾಡ್ಕೊಳ್ಳಿ, ಓಕೆನಾ. ಚೆನ್ನಾಗಿದೆ ಮೆಸೇಜು. ಯಾಕಂದ್ರೆ ಏಂಜಲ್ಸ್ ನಿಮ್ಗೆ ಸಪೋರ್ಟ್ ಇದಾರೆ ಅನ್ನೋದು ತುಂಬಾ ಬ್ಲೆಸ್ಡ್ ಮೆಸೇಜ್ ಅಲ್ಲ. ನಿಮ್ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ಈ ಸಮಯದಲ್ಲಿ ನೋಡೋಣ. ಫೈಲ್ 2 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಏನ್ ಯೋಚನೆ ಮತ್ತೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಿದ್ದಾರೆ ಅಂತ. ಕಣ್ಣಿನಲ್ಲಿ ಕನಸಿದೆ, ರೆಪ್ಪೆಯಲ್ಲಿ ನೆನಪಿದೆ, ಬೆಳ್ಳಿ ಮೋಡ ತಂದು ಚಂದಿರ ಬಂದಂತೆ ನನ್ನ ಬೆಳ್ಳಿ ಬೊಂಬೆ ಬರುತ್ತಾಳೆ, ಕಾಯುವೆ ಅವಳ ಪ್ರೀತಿಗಾಗಿ. ಅಂದ್ರೆ ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಿದ್ದಾರೆ ಗೈಸ್ ಅವರು. ಸೊ ಈ ಸಾಂಗ್ ಫುಲ್ ನೋಡಿ ನಿಮ್ಗೆ ಇನ್ನೂ ಅವ್ರ ಕಡೆಯಿಂದ ಮೆಸೇಜಸ್ ಸಿಗ್ಬೋದು. ಲಿಟ್ರಲಿ ದೇ ಆರ್ ವೇಟಿಂಗ್, ಆಯ್ತಾ. ಹೌದು, ಥರ್ಡ್ ಪಾರ್ಟಿಯಿಂದ ತುಂಬಾ ಜಾಸ್ತಿ ಹರ್ಟ್ ಆಗಿದೆ ಅವ್ರಿಗೆ, ತುಂಬಾ ಜೋರಾಗೆ ಬ್ಯಾಕ್ ಸ್ಟಾಬ್ ಆಗಿದೆ. ಈಗ ನೀವ್ ಎಷ್ಟು ಒಳ್ಳೆಯವ್ರಿದ್ರಿ, ನೀವ್ ಎಷ್ಟು ಅವ್ರಿಗೆ ಎಷ್ಟು ಪಾಸಿಟಿವ್ ಆಗಿ ನಡ್ಕೋತಿದ್ರಿ, ಅಥವಾ ಅವ್ರ ಲೈಫ್ಗೆ ಎಷ್ಟು ಪಾಸಿಟಿವ್ ಆಗಿದ್ರಿ, ಅವ್ರನ್ನ ಎಷ್ಟು ಕಾಮಿಂಗ್ ಎನರ್ಜಿಗೆ ತಗೊಬರ್ತಿದ್ರಿ, ಎಷ್ಟು
ಒಳ್ಳೆ ಪರ್ಸನ್ ಅಂತ ಅವ್ರಿಗೆ ಈಗ ಗೊತ್ತಾಗ್ತಿದೆ. ತುಂಬಾ ಸ್ಟಬ್ಬರ್ನ್ ಪರ್ಸನ್ನು. ಬಟ್ ಅವ್ರಿಗೆ ಹೆಂಗ್ ಅನ್ಸಿದೆ ಅಂದ್ರೆ ನೀವು ಎಷ್ಟು ಸಹಿಸ್ಕೊಂಡಿರ್ಬೋದು ಫೈಲ್ 2 ಅಂತ ನನ್ಗನ್ಸುತ್ತೆ. ಒಳ್ಳೇದಾಗ್ಲಿ ಗೈಸ್, ಓಕೆನಾ? ಗೈಸ್, ಹೋಪ್ ನಿಮ್ಗೆ ನಂದು ಈ ರೀಡಿಂಗ್ ಇಷ್ಟ ಆಯ್ತು ಅಂತ, ಹೋಪ್ ನಿಮ್ಗೆ ರೆಸೊನೇಟ್ ಆಯ್ತು ಅಂತ ಅನ್ಕೋತೀನಿ. ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಎಲ್ಲ ಕಾಮೆಂಟ್ಸು ಓದ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ನನ್ನ ರೀಡಿಂಗ್ ಸ್ವಲ್ಪ ಆದರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್, ಓಕೆನಾ? ನಾನು ಪರ್ಸ್ನಲ್ ರೀಡಿಂಗ್ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣಂ ವಂದೇ ಜಗದ್ಗುರು.